ನಮಸ್ಕಾರ ಪ್ರೀತಿ ವೀಕ್ಷಕರೇ, ತಮ್ಮೆಲ್ಲರೂ ಕೂಡ ದಾವಣಗೆರೆ ನಗರದಲ್ಲಿ ಅತಿ ಹೆಚ್ಚು ಪ್ರಸಾರ ಹೊಂದಿರತಕ್ಕಂಥ ಚಾನಲ್ ಅಂತ ಹೆಸರುವಾಸಿಯಾಗಿರ್ತಕ್ಕಂಥ V1 ವಾಹಿನಿಯ ನಮಸ್ತೆ ದಾವಣಗೆರೆ ಕಾರ್ಯಕ್ರಮಕ್ಕೆ ಸ್ವಾಗತ ಸುಸ್ವಾಗತ. ಇವತ್ತು ವಿಶೇಷವಾಗಿ ಎಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಿದ್ದಾರೆ. ಅವರೆಲ್ಲರೂ ಕೂಡ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಭಗವಂತ ನಿಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲವನ್ನು ನೀಡಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಇವತ್ತು ಯಾರೆಲ್ಲ ಹೊಸದಾಗಿ ದಾಂಪತ್ಯ ಜೀವನಕ್ಕೆ ಕಾಲಿಡ್ತಿದ್ದಾರೆ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತನ ಕೃಪಾಶ್ವಾದ ನಿಮ್ಮ ಮೇಲಿರಲಿ ಅಂತ ಕೇಳ್ಕೊಳ್ತಿದ್ದೀನಿ. ಅದೇ ರೀತಿ ಈಗಾಗಲೇ ಯಾರೆಲ್ಲ ವಿವಾಹ ವಾರ್ಷಿಕೋತ್ಸವದ ಶುಭ ಸಂದರ್ಭದಲ್ಲಿದ್ದಾರೆ ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಆ ಭಗವಂತ ನಿಮ್ಮ ಜೋಡಿಯನ್ನು 100 ಕಾಲ ಹೀಗೆ ಜೊತೆಯಾಗಿ ಸಂತೋಷಮಯವಾಗಿ ಬಾಳೋ ಹಾಗೆ ಹಾರೈಸಲಿ ಮತ್ತು ಹಾರೈಸಲಿ ಅಂತ ಕೇಳ್ಕೊಳ್ತೀನಿ. ಅದೇ ರೀತಿ ವಿಶೇಷವಾಗಿ ಶುಕ್ರವಾರ ಎಲ್ಲ ನವದುರ್ಗೆಯರ ವಾರ. ಸೊ ಯಾರೆಲ್ಲ ಹೊಸ ಕೆಲಸಗಳಿಗೆ ಪ್ರಯತ್ನವನ್ನು ಮಾಡ್ತಿದ್ದೀರಿ ಅವರೆಲ್ಲರೂ ಕೂಡ ಶುಭವಾಗಲಿ. ಸೊ ಇನ್ನು ದಿನ ವಿಶೇಷದಲ್ಲಿ 2 ದಿನ ವಿಶೇಷಗಳಿದೆ. ಮೊದಲನೇದಾಗಿ ಇವತ್ತು ವಿಘ್ನ ವಿನಾಶಕನ ಸಂಕಷ್ಟಹರ ಚತುರ್ಥಿ. ಎರಡನೇದಾಗಿ ಇವತ್ತು ವಿಶ್ವ ಡೆಂಗ್ಯೂ ದಿನವನ್ನು ಅಬ್ಸರ್ವ್ ಮಾಡಲಾಗತ್ತೆ. ಸೊ ಮೊದಲನೇದಾಗಿ ಸಂಕಷ್ಟಹರ ಚತುರ್ಥಿ ಬಗ್ಗೆ ಹೇಳಬೇಕು ಅಂದರೆ ಎಲ್ಲರೂ ಕೂಡ ಉಪವಾಸ ವ್ರತಾಚರಣೆ ಮಾಡೋರು ನಾನು ಸಂಕಷ್ಟಿ ಮಾಡಿದ್ದೀನಿ ಅಂತ ಹೇಳ್ತಾರೆ. ಸೊ ದಯವಿಟ್ಟು ಅದನ್ನು ಸಂಕಷ್ಟಿ ಅಂತ ಉಚ್ಚಾರ ಮಾಡಬೇಡಿ, ಸಂಕಷ್ಟಹರ ಚತುರ್ಥಿ ಅಂತಲೇ ಪೂರ್ಣವಾಗಿ ಉಚ್ಚಾರ ಮಾಡಬೇಕು. ಕಾರಣ ಏನು ಅಂದರೆ ಸಂಕಷ್ಟಿ ಅಂದರೆ ನಮ್ಮ ಕಷ್ಟಗಳು ಅಂತ ಅರ್ಥ, ಹರ ಚತುರ್ಥಿ ಅಂದರೆ ನಮ್ಮ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥ ಚತುರ್ಥಿ ಅಂತ. ಸೊ ಹಾಗಾಗಿ ಸರ್ವ ಕಷ್ಟಗಳನ್ನು ಪರಿಹಾರ ಮಾಡ್ತಕ್ಕಂಥ ಚತುರ್ಥಿಯೇ ಸಂಕಷ್ಟಹರ ಚತುರ್ಥಿ. ಹಾಗಾಗಿ ದಯವಿಟ್ಟು ಅದನ್ನು ಪೂರ್ಣವಾಗಿ ಉಚ್ಚಾರ ಮಾಡಿ. ಸೊ ದಯವಿಟ್ಟು ಅನಾವಶ್ಯಕವಾಗಿ ಸಂಕಷ್ಟಿ ಅಂತ ಹೇಳ್ತಾ ಇಲ್ಲದೇ ಇರತಕ್ಕಂಥ ಕಷ್ಟಗಳನ್ನು ಮೈಮೇಲೆ ಎಳ್ಕೋಬೇಡಿ ಅಂತಕ್ಕಂಥದ್ದು ನನ್ನ ಒಂದು ಕಿವಿ ಮಾತು. ಸೊ ಅದೇ ರೀತಿ ವಿಶ್ವ ಡೆಂಗ್ಯೂ ದಿನ ಎಲ್ಲರಿಗೂ ಒಂದು ಕಾಲದಲ್ಲಿ ಹಲವಾರು ಜನರನ್ನು ಅನಾರೋಗ್ಯ ಪೀಡಿತರನ್ನಾಗಿ ಎಷ್ಟೋ ಜನರನ್ನು ಭಾರತ ಲೋಕಕ್ಕೆ ಹೋದಂತಹ ಒಂದು ಅತ್ಯಂತ ಮಹಾಮಾರಿ ಡೆಂಗ್ಯೂ ಜ್ವರ. ಸೊ ಇವಾಗೇನಾದ್ರೂ ಸಮಸ್ಯೆ ಇಲ್ಲ ಅಂದರೂ ಕೂಡ ಆಗಿಂದಾಗೆ ನಾನು ಪ್ರೆಸೆಂಟಲ್ಲಿದ್ದೀನಿ ಅಂಥೇಳಿ ಬಂದು ತೋರಿಸಿ ಹೋಗುತ್ತೆ. ಸೊ ಅದಕ್ಕೆಲ್ಲ ಮುಖ್ಯವಾಗಿ ಕಾರಣ ನಾವು ನಮ್ಮ ಪ್ರಕೃತಿಯನ್ನು ನೈರ್ಮಲ್ಯಗೊಳಿಸ್ತಕ್ಕಂಥದ್ದು ಅಥವಾ ಸ್ವಚ್ಛತೆಯಿಂದ ಇಟ್ಕೊಳ್ಳದೇ ಇರತಕ್ಕಂಥದ್ದೇ ಕಾರಣ ಹೊರತು ಯಾವುದೂ ಕೂಡ ನಾವು ಬೇರೆಯವ್ರ ಮೇಲೆ ಬ್ಲೇಮ್ ಮಾಡ್ತಕ್ಕಂಥದ್ದಲ್ಲ. ಪಕ್ಕದ ಮನೆಯವರು ಮಾಡಿದ್ರು, ಅವರು ಮಾಡಿದ್ರು, ಇವ್ರು ಮಾಡಿದ್ರು. ಸೊ ಒಂದು ಪರಿಸರ ಅಂತ ಬಂದಾಗ ನಾವೆಲ್ಲರೂ ಕೂಡ ಕಾರಣೀಭೂತರಾಗ್ತೀವಿ. ಸೊ ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಜವಾಬ್ದಾರಿಯನ್ನು ನಾವು ಅರ್ಥಕೊಂಡು ನಡ್ಕೊಂಬಿಟ್ರೂ ಸಾಕು. ಬಹುಶಃ ನಮ್ಮ ಪ್ರಕೃತಿ, ನಮ್ಮ ಸಮಾಜ, ನಮ್ಮ ಒಂದು ಪರಿಸರ ಎಲ್ಲವೂ ಕೂಡ ಸ್ವಚ್ಛವಾಗಿರುತ್ತೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಶುರು ಮಾಡ್ತಿದ್ದೀನಿ. ಮೊದಲನೇದಾಗಿ ದಾವಣಗೆರೆ ನಗರದಲ್ಲಿ ಏನು ನಡೀತಿದೆ, ದಾವಣಗೆರೆ ಜಿಲ್ಲೆಯಲ್ಲಿ ಏನು ನಡೀತಿದೆ, ರಾಜ್ಯ ಹೊರ ರಾಜ್ಯಗಳಲ್ಲಿ, ದೇಶ ವಿದೇಶಗಳಲ್ಲಿ ಏನು ನಡೀತಾ ಇದೆ, ಅದೇ ರೀತಿ ಕ್ರೀಡಾ ಸುದ್ದಿ ಏನಿದೆ ಅನ್ನೋದನ್ನು ಕೂಡ ಅಪ್ಡೇಟ್ ಮಾಡ್ತಾ ಹೋಗ್ತೀನಿ. ಸೊ ಕಾರ್ಯಕ್ರಮದ ಮೊದಲಿಗೆ ನಮ್ಮ ಪ್ರೀತಿಯ ವೀಕ್ಷಕರಿಗೆ ಬಂದಷ್ಟು ಕಿವಿ ಮಾತುಗಳು. ದಯಮಾಡಿ ನಮ್ಮ ವಾಹಿನಿಗೆ ನಮ್ಮ ಜೊತೆ ಮಾತಾಡೋದಕ್ಕೆ ಕರೆ ಮಾಡಿದಾಗ ಟಿ ವಿ ವಾಲ್ಯೂಮ್ ಸಂಪೂರ್ಣವಾಗಿ ಮ್ಯೂಟ್ ಮಾಡಿ ಮಾತಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ನೀವು ಟಿ ವಿ ನೋಡ್ತಾ ಇದ್ರೂ ಪರವಾಗಿಲ್ಲ, ಮ್ಯೂಟ್ ಮಾಡೋದನ್ನು ಮರಿಬೇಡಿ. ಯಾಕೆಂದರೆ ಇದು ನೇರ ಪ್ರಸಾರದ ಕಾರ್ಯಕ್ರಮ ಆಗಿರೋದ್ರಿಂದ ಈ ಕಾರ್ಯಕ್ರಮ ನಿಮ್ಮ ಟಿ ವಿ ಪರದೆ ಮೇಲೆ ಪ್ರಸಾರ ಆಗಲಿಕ್ಕೆ 4 ರಿಂದ 5 ಸೆಕೆಂಡ್ ತಡ ಆಗುತ್ತೆ. ಸೊ ಹಾಗಾಗಿ ದಯವಿಟ್ಟು ಅದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ಇನ್ನು ಎರಡನೇದಾಗಿ ಪ್ರಶ್ನೆಗಳಿಗೆ ಉತ್ತರ ನೀಡುವಾಗ ದಯವಿಟ್ಟು 30 ಸೆಕೆಂಡ್ಗಳಿಂದ ಹೆಚ್ಚು ಸಮಯ ತೆಗೆದುಕೋಬೇಡಿ. ಯಾಕೆಂದರೆ ಬೇರೆಯವರು ಕೂಡ ಉತ್ತರ ಗೊತ್ತಿರುತ್ತೆ, ಹೇಳಲಿಕ್ಕಾಗಲ್ಲ ಅಂಥೇಳಿ ಅವರು ಬೇಜಾರು ಮಾಡ್ಕೊಳ್ತಾರೆ. ಸೊ ದಯವಿಟ್ಟು ಇದನ್ನು ಅರ್ಥ ಮಾಡ್ಕೊಳ್ಳಿ. ಯಾರಿಗೆ ಬೆಳಗ್ಗೆ ಕೆಲಸದಲ್ಲಿ ಒತ್ತಡದಲ್ಲಿರ್ತೀರಿ, ಅಡುಗೆ ಮಾಡೋ ಒತ್ತಡ, ಇನ್ನೇನು ಬೇರೆ ಎಲ್ಲ ಕಮಿಟ್ಮೆಂಟ್ಗಳಲ್ಲಿರ್ತೀರಿ, ಅವ್ರಿಗೆ ಕಾರ್ಯಕ್ರಮ ನೋಡಲಿಕ್ಕೆ ಆಗೋದಿಲ್ಲ 10 ರಿಂದ 11 ಅವ್ರಿಗೋಸ್ಕರ ವಿಶೇಷವಾಗಿ ಸಾಯಂಕಾಲ 6 ಗಂಟೆಯಿಂದ 7 ಗಂಟೆ ಕಾರ್ಯಕ್ರಮ ಮರುಪ್ರಸಾರ ಆಗುತ್ತೆ. ಅಲ್ಲಿ ನೀವು ಕಾರ್ಯಕ್ರಮವನ್ನು ಕೂತ್ಕೊಂಡು ಆರಾಮಾಗಿ ನೋಡ್ಬೋದು. ಯಾರಿಗೆ ಸಂಜೆನೂ ಕೂಡ ಆಗೋದಿಲ್ಲ, ಒತ್ತಡ ಇರುತ್ತೆ ಅಂತಕ್ಕಂಥವ್ರಿಗೆ ಈ ಕಾರ್ಯಕ್ರಮ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ. ಸೊ ಅಲ್ಲಿ ಕೂಡ ನೀವು ಕಾರ್ಯಕ್ರಮವನ್ನು ನಿಮ್ಮ ಒಂದು ಸಮಯದಲ್ಲಿ ನೋಡಿಕೊಂಡು ನೀವು ಆರಾಮಾಗಿ ಎಂಜಾಯ್ ಮಾಡ್ಬೋದು ಅಂತ ಕೇಳ್ಕೊಳ್ತಾ ಒಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ. ಹಲೋ. ಬಹುಶಃ ಕರೆ ಸರಿಯಾದ ರೀತಿಯಿಂದ ಸಂಪರ್ಕಕ್ಕೆ ಸಾಧ್ಯವಾಗಿಲ್ಲ ಅಂತ ಅಂದ್ಕೊಳ್ತೀನಿ. ಸೊ ನೀವು ನಮ್ಮ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲ್ನ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಸಾಕು. ಅಲ್ಲಿ ನಮ್ಮ ಕಾರ್ಯಕ್ರಮಗಳೆಲ್ಲವೂ ನಿಮಗೆ ಟಾಪಪ್ಪಲ್ಲಿ ಸಿಗುತ್ತೆ. ಅದರ ಜೊತೆಗೆ ನಾವು V1 ವಾಹಿನಿಯಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನೇರ ಪ್ರಸಾರ ನೀಡದೇ ಇದ್ದರೂ ಕೂಡ ನಿಮಗೆ ನಮಸ್ತೆ ದೇವನಗಿರಿ ಅಂತಕ್ಕಂಥ ಯೂಟ್ಯೂಬ್ ಚಾನಲಲ್ಲಿ ಸಾಕಷ್ಟು ಕಾರ್ಯಕ್ರಮಗಳು ನೇರ ಪ್ರಸಾರದಲ್ಲಿರುತ್ತೆ. ಸೊ ನೀವು ಅಲ್ಲಿ ನಿಮ್ಮ ಇಷ್ಟದ ಕಾರ್ಯಕ್ರಮಗಳನ್ನ ನೋಡಿ ಎಂಜಾಯ್ ಮಾಡ್ಬೋದು. ಸೊ ಅದು ಕ್ರೀಡಾ ಸುದ್ದಿ ಆಗಿರ್ಬೋದು, ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ ಆಗಿರ್ಬೋದು, ಅಥವಾ ಒಂದು ಸತ್ಸಂಗದ್ದಾಗಿರ್ಬೋದು, ಯಾವ ಕಾರ್ಯಕ್ರಮಗಳಲ್ಲಿ ನಿಮ್ಗೆ ಇಷ್ಟ ಇದೆ ಆ ಕಾರ್ಯಕ್ರಮದ ನೇರ ಪ್ರಸಾರವನ್ನು ನೀವು ನೋಡಲಿಕ್ಕೆ ಸಾಧ್ಯವಾಗುತ್ತೆ. ಸೊ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಮುಕ್ತವಾಗಿ ಬರೆದು ತಿಳಿಸಿ ಅಂಥೇಳಿ ನಾನು ಕೇಳ್ಕೊಳ್ತಾ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ಎಸ್
ಒಂದು ಮುಂದಿನ ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ಕ್ರೀಡಾ ಸುದ್ದಿಯನ್ನು ಮೊಟ್ಟ ಮೊದಲನೇದಾಗಿ ಹೇಳ್ಬಿಡ್ತೀನಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ ಹಲೋ. ವರ್ಷ ಬನ್ವೇ ಆಗಿದೆ ಅಂತ ಅನ್ಸುತ್ತೆ, ಕರೆ ಸಂಪರ್ಕಕ್ಕೆ ಸದ್ಯಕ್ಕೆ ಸಾಧ್ಯವಾಗಿಲ್ಲ. ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಮೊಟ್ಟ ಮೊದಲನೇದಾಗಿ ಕ್ರೀಡಾ ಸುದ್ದಿಯನ್ನು ಹೇಳ್ತಾ ಶುರು ಮಾಡೋಣ ಇವತ್ತಿನ ಕಾರ್ಯಕ್ರಮವನ್ನು. ಸೊ ಕ್ರೀಡಾ ಸುದ್ದಿಯಲ್ಲಿ ಹೇಳೋದಾದರೆ ನಾಳೆ ಮತ್ತೆ IPL ಪುನರಾರಂಭಗೊಳ್ತಾ ಇದೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ತೆ. ಹೇಳಿ, ತಮ್ಮ ಹೆಸರು? ಪಲ್ಲವಿ. ಪಲ್ಲವಿ, ಸ್ವಲ್ಪ ಜೋರಾಗಿ ಮಾತಾಡಿ. ಪಲ್ಲವಿ. ಪಲ್ಲವಿ, ಓಕೆ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಿಮಗೆ ಹೇಳಬೇಕು. ಓಕೆ, ಥ್ಯಾಂಕ್ ಯು ಮಾ. ಏನು ಓದ್ತಾ ಇದ್ದೀರಿ? 8th standard. 8th ಸ್ಟ್ಯಾಂಡರ್ಡಾ? ಹಾಂ. ಓಕೆ. ಯಾವ ಸ್ಕೂಲಲ್ಲಿ ಓದ್ತಾ ಇದ್ದೀರಿ? ಸ್ವಲ್ಪ ಜೋರಾಗಿ ಮಾತಾಡಬೇಕು, ನೀವು ಮಾತಾಡ್ತಿರೋದು ಏನೂ ಕೇಳಿಸ್ತಾ ಇಲ್ಲ ನನಗೆ. ಅಮೃತ ವಿದ್ಯಾಲಯ ಸ್ಕೂಲಿನಲ್ಲಿ ಓದುತ್ತಿದ್ದೇನೆ. ಹಿಂದೂಸ್ತಾನ? ಹಲೋ. ಅಮೃತ ವಿದ್ಯಾಲಯ. ಓಕೆ ಓಕೆ. ತಿಂಡಿ ಆಯಿತಾ? ಹಲೋ. ಹಲೋ. ತಿಂಡಿ ಆಯಿತಾ? ಹಾಂ, ನಿಮ್ಮದು? ಇಲ್ಲ, ಇವತ್ತು ಸಂಕಷ್ಟ ಚತುರ್ದಶಿ ಅಲ್ವಾ, ಹಾಗಾಗಿ ಉಪವಾಸ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಿಮಗೆ ಹೇಳಬೇಕು. ಓಕೆ ಮಾ, ಧನ್ಯವಾದಗಳು. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾ ಇರಿ, ಒಳ್ಳೇದಾಗಲಿಮ್ಮ. ನಮಸ್ತೆ. ಅಂಕಲ್ 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 ಅಂಕಲ್. ಹಾಂ ಹೇಳಿ, ಬೇಗ ಹೇಳಿ. ಮೊಟ್ಟೆ ಮೊದಲ ಕಾಳಿ ಮೊದಲ. ಹಾಂ ಹೌದು, ಮೊಟ್ಟ ಮೊದಲು ನೀವೇ ಕಾಲ್ ಮಾಡಿರೋದು. ಹಾಂ ಸಾರಿ, ನಿಮ್ಮ ಪ್ರಶ್ನೆ ಸ್ವಲ್ಪ ಜೋರಾಗಿ ಕೇಳಿಸಿ. ನನಗೆ ನಿಮ್ಮ ವಾಯ್ಸ್ ತುಂಬ ನಿಧಾನಕ್ಕೆ ಬರ್ತಾ ಇದೆ. ಮೊಟ್ಟೆ ಮೊದಲ ಕೋಳಿ ಮೊದಲ. ನೀವೇ ಹೇಳಿಬಿಡಿ ಇದಕ್ಕೆ ಉತ್ತರ. ಮೊಟ್ಟೆ. ಮೊಟ್ಟೆನಾ? ಮೊಟ್ಟೆ ಹೇಗೆ? ತಾಯಿ ಇಲ್ದಂಗೆ ಮೊಟ್ಟೆ ಬರುತ್ತಾ? ಏನಿವ ಕಾಲ್ ಕಟ್ಟಾಯಿತು. ಸೊ ಮೊಟ್ಟೆ ಮೊದಲ ಕೋಳಿ ಮೊದಲ ಅಂತಕ್ಕಂಥ ಒಂದು ಪ್ರಶ್ನೆಯನ್ನೇ ಕೇಳಿದ್ರು. ನಿಜಕ್ಕೂ ಇದು ಪ್ರಕೃತಿಯ ಸೋಜುಗದಲ್ಲಿರ್ತಕ್ಕಂಥ ಒಂದು ಪ್ರಶ್ನೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಅಫ್ಕೋರ್ಸ್ ಮೊಟ್ಟೆ ಮೊದಲು ಅಂತ ಹೇಳಿದ್ರೆ ತಾಯಿ ಇಲ್ಲದೆ ಮೊಟ್ಟೆ ಬರುತ್ತಾ ಅಂತ ಆಗತ್ತೆ. ತಾಯಿ ಮೊದಲು ಅಂತ ಹೇಳಿದ್ರೆ ಮೊಟ್ಟೆನೇ ಇಲ್ದಂಗೆ ತಾಯಿ ಹೆಂಗೆ ಬಂತು ಅಂತ ಪ್ರಶ್ನೆ ಬರುತ್ತೆ. ಎಸ್, ಇದು ಪ್ರಕೃತಿಯ ಒಂದು ಸೋಜಿಗದ ಪ್ರಶ್ನೆ. ಸೊ ಈ ಪ್ರಶ್ನೆನ ನೋಡೋಣ, ನಮ್ಮ ಯಾರಾದರೂ ಕರೆ ಮಾಡ್ತಾರಲ್ವ ಅವ್ರಿಗೆ ಕೇಳೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಎಸ್, ಮೊದಲಿಗೆ ಕ್ರೀಡಾ ಸುದ್ದಿಯೊಂದಿಗೆ ಶುರು ಮಾಡ್ತಾ ಇದ್ದೆ. ನಾಳೆಯಿಂದ ಅಂದರೆ 17ನೇ ತಾರೀಕಿನಿಂದ ಏನು ಭಾರತ ಪಾಕಿಸ್ತಾನದ ಒಂದು ಯುದ್ಧದ ಭೀತಿಯಿಂದಾಗಿ ಸ್ಥಗಿತಗೊಂಡಿದ್ದಂತಹ IPL ಇಂಡಿಯನ್ ಪ್ರೀಮಿಯರ್ ಲೀಗ್ ಮತ್ತೆ ಚುಟುಕು ಪಂದ್ಯ ಶುರುವಾಗ್ತಾ ಇದೆ. ಮೊಟ್ಟ ಮೊದಲನೇ ಪಂದ್ಯ ನಾಳೆ ಅಂದರೆ ಶನಿವಾರ ಮೇ 17ನೇ ತಾರೀಕಿಂದ ಪುನರಾರಂಭಗೊಳ್ತಾ ಇದೆ. ಸಾಕಷ್ಟು ವಿದೇಶಿ ಆಟಗಾರರು ಈ ಬಾರಿ ಪಾಲ್ಗೊಳ್ತಾ ಇಲ್ಲ. ಒಂದು ಸುರಕ್ಷತೆಯ ಕಾರಣದಿಂದ ಅವರವರ ದೇಶಕ್ಕೆ ಹೋಗಿರ್ತಕ್ಕಂಥವ್ರು ಕೆಲವೊಬ್ಬರು ಬರೋದಕ್ಕೆ ಅನಾಸಕ್ತಿಯನ್ನು ತೋರಿಸಿದ್ರೆ, ಕೆಲವೊಬ್ಬರು ಬರೋದಕ್ಕೆ ಆಗ್ತಾ ಇಲ್ಲ, ಏಕೆಂದರೆ ಅವ್ರದ್ದೇ ಆಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಪಂದ್ಯಗಳು ಶುರುವಾಗ್ತಾ ಇದೆ. ಸೊ ಇದಿಷ್ಟು ವಿಚಾರಗಳನ್ನು ತಿಳಿಸ್ತಾ ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಸೊ ಎಲ್ರಿಗೂ ಕೂಡ ಅಡುಗೆ ಮಾಡುವಾಗ ಮೊದಲು ನೀರುಳ್ಳಿ ಅಥವಾ ಈರುಳ್ಳಿ ಅಂತ ನಾವು ಕರಿತೀವಿ, ಅದು ಕಣ್ಣೀರು ತರಿಸ್ತಾ ಇದ್ದರೆ, ಈಗ ಇನ್ನೊಂದು ವಸ್ತು ಅಡುಗೆ ಮಾಡ್ತಕ್ಕಂಥ ತಾಯಂದ್ರಿಗೆ ಕಣ್ಣೀರು ತರಿಸೋ ಮಟ್ಟಕ್ಕೆ ಬೆಲೆ ಏರಿಕೆ ಆಗ್ತಾಯಿದೆ. ಯಾವುದಪ್ಪ ಆ ವಸ್ತು ಅಂತ ಹೇಳಿದ್ರೆ, ಪ್ರತಿನಿತ್ಯ ಬೇಕೇ ಬೇಕಾಗಿರ್ತಕ್ಕಂಥ ಅಡುಗೆಗೆ, ಚಟ್ನಿಗೆ ಬೇಕಾಗಿರ್ತಕ್ಕಂಥ ಒಂದು ಪ್ರಮುಖವಾದ ವಸ್ತು. ಎಸ್, ನೀವೆಲ್ಲ ಕರೆಕ್ಟಾಗಿ ಗೆಸ್ ಮಾಡಿರೋ ಹಾಗೆ ತೆಂಗಿನಕಾಯಿ ಬೆಲೆಯನ್ನು ಕೇಳ್ತಾ ಇದ್ದರೆ ಜನ ಎಲ್ಲ ಅದನ್ನು ತಿನ್ನೋದು ಬೇಡ, ಸುಮ್ಮನೆ ಅದನ್ನ ಇಲ್ಲದೇ ತಿಳಿ ಸಾರು ಮಾಡ್ಕೊಂಡು ಊಟ ಮಾಡ್ಕೊಂಬಿಡೋಣ ಅನ್ನೋ ಮಟ್ಟಕ್ಕೆ ಹೋಗ್ತಾ ಇದ್ದಾರೆ. ಯಾಕೆ ಅಂದರೆ ನಿಮಗೆಲ್ಲ ಆಶ್ಚರ್ಯ ಅಂತ ಅನ್ನಿಸ್ಬೋದು, ಮೊನ್ನೆವರೆಗೂ 30-40 ರೂಪಾಯಿದಂಥ ಕಾಯಿ ಈಗಾಗಲೇ 65, 70, 80 ರೂಪಾಯಿ ತನಕ ಹೋಗ್ತಾ ಇದೆ. ಸೊ ಯಾಕೆ ಇದ್ದಕ್ಕಿದ್ದ ಹಾಗೆ ಹೀಗಾಗೋಯ್ತು ಅಂತ ಹೇಳಿದ್ರೆ, ಒಂದು ಬರ್ತಕ್ಕಂಥ ಇಳುವರಿ ಕಡಿಮೆ ಆಗಿರ್ತಕ್ಕಂಥದ್ದು, ಅದರಲ್ಲೂ ಕೂಡ ಪಕ್ಕದ ಕೇರಳ, ತಮಿಳುನಾಡುಗಳಿಂದ ಬರ್ತಕ್ಕಂಥ ತೆಂಗಿನಕಾಯಿ ಸಪ್ಲೈ ಕೂಡ ಕಡಿಮೆ ಆಗಿರೋದು ಅಂತ ಹೇಳಲಾಗ್ತದೆ. ಒಂದು ಕರೆ ಬರ್ತಾ ಇದೆ, ನಮ್ಮ ಸಿದ್ಲಿಂಗೇಶ್ವರ್ ಕರೆ ಮಾಡ್ತಿರೋ ಜೊತೆ ಮಾತಾಡೋಣ. ನಮಸ್ಕಾರ ಸರ್. ಹಲೋ ಸರ್. ನಮಸ್ಕಾರ ಸರ್. ಸರ್ ನಮಸ್ತೆ ಸರ್. ನಮಸ್ತೆ, ಹೇಗಿದ್ದೀರಿ ಸರ್? ಚೆನ್ನಾಗಿದೆ ಸರ್. ಭಾಳ ದಿವಸ ಆಯ್ತು ಸರ್ ಕಾಲ್ ಮಾಡಿರಲಿಲ್ಲ, ಬ್ಯುಸಿ ಇದ್ರಿ ಅನ್ಸುತ್ತೆ.
ಹೌದು ಸರ್, ಸ್ವಲ್ಪ ಮಕ್ಕಳು ಕಾಲೇಜ್ ಕಡೆ ಓಡಾಡ್ತಿದ್ವಿ ಸರ್, ಇಬ್ರು ಮಕ್ಕಳನ್ನ ಕರ್ಕೊಂಡು. ಹೌದಾ, ಅಡ್ಮಿಷನ್ ಆಯ್ತಾ ಸರ್? ಹಾ, ಇಬ್ರು ಮಾಡಿಸಿದ್ವಿ ಸರ್, ಮುಗಿತು ಸರ್ ಅಪ್ಡೇಟ್ ಇವತ್ತಿಗೆ ನಿನ್ನೆಗೆ. ಹೌದಾ, ಸೂಪರ್. ಯಾವ ಕಾಲೇಜ್? ನಾನು ಕಾರ್ಯಕ್ರಮ ನೋಡಕ್ಕಾಗಿಲ್ಲ, ಕಾಲು ಮಾಡಕ್ಕಾಗಿಲ್ಲ. ಓಕೆ ಫೈನ್ ಸರ್. ಯಾವ ಕಾಲೇಜಿಗೆ ಸೇರಿಸಿದ್ರಿ ಸರ್? ಸಣ್ಣ ಮಗಳು ಅವಳ ಅಕ್ಕಂತ ರಿಪೀಟ್ ಮಾಡಕತ್ರ ಸರ್, ಸೆಂಟ್ ಪಾಲ್ಸಿಗೆ, ಸೇಮ್ ಓಕೆ ಪಾಲ್ಸಿಗೆ. ಹಾಂ ಓಕೆ. ಅವಳ ಅಕ್ಕನೇ ಕಟ್ರು ಮಾಡ್ತಾಳೆ. ದೊಡ್ಡ ಮಗಳು ಇದು BCA ತಗೊಂಡಾಳೆ ಸರ್, ಹಾಂ SBC ಕಾಲೇಜ್ ಅಡ್ಮಿಷನ್ ಮಾಡ್ಕೊಂಡಾಳೆ. ತುಂಬಾ ಒಳ್ಳೇದು ಸರ್, ತುಂಬಾ ಒಳ್ಳೇದು. ಫ್ರೆಂಡ್ಸ್ ಎಲ್ಲ ಅಲ್ಲೇ ಮಾಡಿಸಿದ್ದಾನೆ ತುಂಬಾ ಜನ. ಚೆನ್ನಾಗಿದೆ ಅಂತ ಹೇಳಿ ಅಲ್ಲೇ ಎಲ್ಲರೂ ಮಾತಾಡ್ಕೊಂಡು ಅಲ್ಲೇ ಹೇಳಿದ್ರು, ಅಲ್ಲೇ ಮಾಡಿಸಿ ಬಂದಿದ್ದೀವಿ ಸರ್. ಆಗಲಿ ಸರ್, ಒಳ್ಳೆ ವಿದ್ಯಾಭ್ಯಾಸ ಸಿಗಲಿ. ನಿಮ್ಮ ನಿರೀಕ್ಷೆ ಅಂತೆ, ಅವ್ರ ನಿರೀಕ್ಷೆ ಅಂತೆ, ಅವ್ರ ಕನಸುಗಳೆಲ್ಲ ಈಡೇರಲಿ ಸರ್. ಒಳ್ಳೇದಾಗಲಿ ಸರ್. ಓಕೆ, ಥ್ಯಾಂಕ್ ಯು. ನಾವು ಸಣ್ಣ ಮಗಳು ಫೋಟೋ ಕಳಿಸಿದ್ದೆ ಸರ್, CBSE ರಿಸಲ್ಟ್ ಬಂದ ಮೇಲೆ ಪ್ರಸಾರ ಮಾಡಿದ್ರಾ ನಿನ್ನೆ ಮೊನ್ನೆ? ಹೆಸರೇನು ಭೂಮಿಕಾನಾ? ಪೂರ್ವಿ ಸರ್. ಪೂರ್ವಿಕಾ ಅಲ್ಲ? ಪೂರ್ವಿ ಸಿದ್ಧಲಿಂಗೇಶ್ ದೀಪ, ಡಾಕ್ಟರ್ ಆಫ್ ಸಿದ್ಧಲಿಂಗೇಶ್ ದೀಪ ಅಂತ ಕಳಿಸಿದ್ದೆ. ಇಲ್ಲ ಸರ್, ಬಂದಿರ್ಲಿಕ್ಕಿಲ್ಲ. ಮೋಕ್ಷ ಅಂತ ಬಂದಿತ್ತು. ಇಲ್ಲ, ಪೂರ್ವಿ ಅಂತ ಕಳಿಸಿದ್ದೆ ಸರ್, ಮೊನ್ನೆನೇ ಕಳಿಸಿದ್ದೆ, ಮಂಗಳವಾರ ಕಳಿಸಿದ್ದೆ. ಯಾವ ಡ್ರೆಸ್ ಹಾಕಿರೋ ಫೋಟೋ ಕಳಿಸಿದ್ರಿ ಹೇಳಿ? ಅವಳು ಅದೇ ಟೂರಿಗೆ ಹೋದ ಬೆಂಚ್ ಮೇಲೆ ಕೂತ್ಕೊಂಡಿದ್ದಿಲ್ಲ ಸರ್. ಹೌದಾ, ಓಕೆ. ಪಾರ್ಕ್ ಅಲ್ಲಿ ಬರ್ತಾ ಇದೆ ನೋಡಿ ಸರ್, ಬರ್ತಾ ಇದೆ. ಪ್ರಸಾರ ಮಾಡಿದ್ದೀರಿ ಅನ್ಕೊಂಡಿದ್ದೆ. ಆಕ್ಚುಲಿ ನೆನ್ನೆ ಬಂದು ನೋಡಕ್ ಆಗಿಲ್ಲ. ಮೊನ್ನೆ ಪ್ರಸಾರ ಆಗಿರ್ಬೇಕು ಅನ್ಸುತ್ತೆ ಸರ್. ಚಿದಾನಂದ್ ಅವ್ರು ಇನ್ನೊಂದ್ಸರಿ ಪ್ರಸಾರ, ಇದೆ ಫೋಟೋ ಸರ್. ಎಸ್ ಇನ್ನೊಂದ್ಸರಿ ಪ್ರಸಾರ ಮಾಡ್ತೀವಿ ಸರ್. ಪರ್ಸೆಂಟೇಜ್ ಮಿಸ್ ಆಗಿದೆ, ನೀವೇ. ಓಕೆ, ಪರ್ಸೆಂಟೇಜ್ ಮಿಸ್ಸಿಂಗ್ ಇದೆ ನಮ್ಮ ಕಡೆಯಿಂದ, ನೀವೇ ಹೇಳ್ಬಿಡಿ ಸರ್, ಅಲ್ಲಿಂದ ಕೇಳಿಸ್ಕೊತೀನಿ. 60 ಮಾಡಿದಾಳೆ ಸರ್. 60? ಹಾ ಸರ್, ಎಕ್ಸಾಕ್ಟ್ಲಿ 60 ಸರ್. ಓಕೆ, CBSE ಅಲ್ಲಿ 60% ತಗೊಂಡಿದ್ದಾರೆ ಹೌದು ಸರ್. ಪೂರ್ವಿಕಾ. ಕಡಿಮೆ ಆಯ್ತು ಜಾಸ್ತಿ ಆಯ್ತು ಸರ್? ಇಲ್ಲ, CBSE ಅಲ್ಲಿ ಅದು ಗುಡ್ ಪರ್ಸೆಂಟೇಜ್ ಅಲ್ವಾ? ಆಬ್ವಿಯಸ್ಲಿ ಒನ್ ಆಫ್ ದ ಟಫ್ ಸಬ್ಜೆಕ್ಟು. ಹೌದು ಸರ್, ಅಂತಾರೆ ಸೊ ನಥಿಂಗ್ ಟು ವರಿ ಸರ್, ನಥಿಂಗ್ ಟು ವರಿ. ಸೊ ಸಮಥಿಂಗ್ ಈಸ್ ಬೆಟರ್ ದೆನ್ ಅಂತ ಯಾವಾಗಲೂ ನಾವು ಪಾಸಿಟಿವ್ ಆಗಿರಬೇಕು. ಎಷ್ಟೋ ಜನ ವಿದ್ಯಾರ್ಥಿ ಅವ್ರಿಗೆ ಕೆಪಾಸಿಟಿ ತೆಗೆದಿರಲ್ಲ ಅನ್ಕೊಂಡು ನಾವು ಅಪ್ರೋಚ್ ಮಾಡಿದ್ವಿ ಅಷ್ಟೇ ಸರ್, ವಿಶ್ವ ಕೂಡ ಮಾಡಿದ್ವಿ. ಖಂಡಿತ ಸರ್, ತಲೆ ಕೆಡಿಸ್ಕೋಬಾರ್ದು. ನಾ ಹೇಳ್ತೀನಿ ಅಲ್ವಾ, ಅಂಕಗಳು ಕೇವಲ ಅದೊಂದು ಇದು ಅಷ್ಟೇ. ಇನ್ 3-4 ವರ್ಷ ಅವ್ರೊಂದು ಒಳ್ಳೆ ಜಾಬಿಗೆ ಸೇರಿದ ಮೇಲೆ SLC ಯಾವ ಅಂಕ ತೆಗೆದಿದ್ರೆ ಯಾರು ಕೇಳಲ್ಲ. ಖಂಡಿತ. ಸೊ ಹಾಗಾಗಿ ತಲೆ ಕೆಡಿಸ್ಕೋಬೇಡಿ. ಫಸ್ಟ್ ಕ್ಲಾಸಲ್ಲಂತೂ ಪಾಸ್ ಆಗಿದಾರಲ್ಲ, ಅದಕ್ಕೆ ವಿಶ್ ಮಾಡೋಣ ಸರ್. ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಬರುತ್ತೆ ಪ್ರಶ್ನೆ ಕೇಳ್ತಾ ಇದ್ದೀನಿ. ಸೊ ಮೊಟ್ಟ ಮೊದಲನೇ ಪ್ರಶ್ನೆ ನಿಮಗೆ ಕೇಳ್ತಾ ಇದ್ದೀನಿ ಸರ್. ಆವಾಗಲೇ ಒಂದು ಫಸ್ಟ್ ಕಾಲರ್ ಒಂದು ಪ್ರಶ್ನೆ ಕೇಳಿದೆ ಸರ್, ಮೊಟ್ಟೆ ಮೊದಲ ಕೋಳಿ ಮೊದಲ ಪ್ರಶ್ನಾರ್ಥಕ ಚಿಹ್ನೆ ಸರ್ ಅದು ಅಲ್ವಾ? ಹೌದು ಸರ್. ಸೊ ಮೊಟ್ಟೆ ಮೊದಲು ಅಂದ್ರೆ ಕೋಳಿ ಇಲ್ಲದೆ ಮೊಟ್ಟೆ ಎಲ್ಲಿಂದ ಬರುತ್ತೆ? ಜೀವನ ಮಾಡೋದು ನಾವು ಟೋಟಲ್ ಹೋಲ್ ವರ್ಲ್ಡ್ ಇರೋದೇ ಕ್ವೆಶ್ಚನ್ ಮಾರ್ಕ್ ಅಲ್ಲಿ ಸರ್. ಅಲ್ವಾ? ಹೌದು ಸರ್. ನಾವು ಹೆಂಗ್ ಬಂದ್ವಿ, ಏನ್ ಮಾಡಿದ್ವಿ, ಹೆಂಗ್ ಬಂದ್ವಿ, ನಾವು ಮನುಷ್ಯ ಹೆಂಗ್ ಜೀವನ ಮಾಡ್ತಿದ್ವಿ, ಪ್ರಾಣಿಗಳಿಗೆ ಹುಟ್ಟಿದ್ವಿ, ಅದು ಕ್ವೆಶ್ಚನ್ ಮಾರ್ಕ್ ಸರ್. ಖಂಡಿತ ಎಲ್ಲ ಪ್ರತಿಯೊಂದು ಕ್ವೆಶ್ಚನ್ ಮಾರ್ಕ್ ಅಲ್ಲೇ ಇರುತ್ತೆ. ಹೌದು ಸರ್. ಎಸ್ ಸರ್, ಒಂದು ಪ್ರಶ್ನೆ ಕೇಳ್ತಾ ಇದ್ದೀನಿ. ಹೇಳಿ ಸರ್. ಒಂದು ಸೆಕೆಂಡು ಸರ್. ಹುಟ್ಟುತ್ತಲೇ ಒಂದು ಸೆಕೆಂಡ್ ಸರ್, ಹುಟ್ಟುತ್ತಲೇ ಹುಡುಗ ತಲೆಯಲ್ಲಿ ಟೋಪಿ ಹಾಕಿರತ್ತೆ. ಹುಟ್ಟುತ್ತಲೇ ಹುಡುಗ ತಲೆ ಮೂಲಂಗಿನ ಸರ್? ಮೂಲಂಗಿ ಟೋಪಿ ಎಲ್ಲಿಂದ ಬರುತ್ತೆ? ಮೇಲೆ ಬೆಳೆಯುತ್ತಾರ ಸರ್, ಉದ್ದಕ್ಕೆ ಒಳಗಡೆ ಮೂಲಂಗಿ ಇರುತ್ತೆ, ಮೇಲ್ಗಡೆ ಬೆಳೆಯುತ್ತಾರ. ಇಲ್ಲ ಅಲ್ಲ ಅಲ್ವಾ? ನೋಡೋಣ ಸರ್, ಬೇರೆ ಟ್ರೈ ಮಾಡಿ. ಓಕೆ ಸರ್, ಓಕೆ, ಥ್ಯಾಂಕ್ ಯು. ನೋ ಪ್ರಾಬ್ಲಮ್ ಸರ್, ಥ್ಯಾಂಕ್ ಯು ಸೊ ಮಚ್ ಕರೆ ಮಾಡಿದ್ದಕ್ಕೆ. ಸಾರಿ, ಬದನೆಕಾಯಿನಾ? ಎಸ್ ಸರ್, ಎಸ್ ಬದನೆಕಾಯಿ ಸರಿಯಾಗಿರ್ತಕ್ಕಂಥ ಉತ್ತರ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ಒಳ್ಳೆದಾಗಲಿ. ನಮಸ್ತೆ ಸರ್. ನಮಸ್ಕಾರ ಸರ್, ವೆಲ್ಕಮ್ ಸರ್. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಸಾಕಷ್ಟು ಜನ ನಮಗೆ ಇವತ್ತು ಹುಟ್ಟುಹಬ್ಬಕ್ಕೆ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸಿ ಅಂತೇಳಿ ಫೋಟೋಸ್ನ ಕಳಿಸಿದ್ದಾರೆ. ಸೊ ಅನಂತರ ಆ ಫೋಟೋಸ್ಗಳನ್ನೆಲ್ಲ ಪ್ರಸಾರ ಮಾಡೋ ಒಂದು ಪ್ರಯತ್ನವನ್ನು ಮಾಡ್ತೀನಿ. ಸೊ ನಾನು ಹೇಳ್ತಾ ಇದ್ದೆ, ತೆಂಗಿನಕಾಯಿ ಅಂತಕ್ಕಂಥದ್ದು 75ರಿಂದ 80 ರೂಪಾಯಿ ತನಕ ಹೋಗ್ತಾ ಇದೆ. ಸೊ ಹುಷಾರಾಗಿ ತೆಂಗಿನಕಾಯಿನ ಯೂಸ್ ಮಾಡಿ, ಅದರ ಜೊತೆಗೆ ಆ ಒಂದು ಬೆಳೆನೂ ಕೂಡ ಇನ್ನಷ್ಟು ಹೆಚ್ಚಾಗಲಿ ಅಂಥೇಳಿ ನಾವು ವಿಶ್ ಮಾಡೋಣ. ಯಾಕೆಂದರೆ ರೈತರು ಕಷ್ಟಪಟ್ಟು ಬೆಳೆದ್ರೆ ಅವ್ರಿಗೆ ಈ ಒಂದು ಮಟ್ಟಿಗೆ ಬೆಲೆ ಸಿಗೋಕ್ಕೆ ಸಾಧ್ಯನೇ ಇಲ್ಲ. ಎಳ್ನೀರು ಕೂಡ 40ರಿಂದ 45 ರೂಪಾಯಿ ತನಕ ಹೋಗ್ತಾ ಇದೆ. ಈ ಬೇಸಿಗೆಗಾಲದಲ್ಲಿ ಎಳ್ನೀರು ಕುಡಿಯೋದು ಕೂಡ ಕಷ್ಟ ಆಗ್ತಾಯಿದೆ. ಎರಡು ಕಡೆ ಕೇರಳ, ತಮಿಳುನಾಡಲ್ಲಿ ಹೆಚ್ಚು ತೆಂಗು ಬೆಳೀತಾ ಇದ್ದರು, ಅಲ್ಲೂ ಕೂಡ ಇಳುವರಿ ಕಡಿಮೆ ಆಗಿದೆ ಅಂತ ಹೇಳ್ತಾ ಇದೆ. ಅದರ ಜೊತೆಗೆ ಮಂಡ್ಯ, ಕರಾವಳಿಯಲ್ಲೂ ಕೂಡ ಇಳುವರಿ ಕಡಿಮೆ ಆಗಿರ್ತಕ್ಕಂಥದ್ದು ತೆಂಗಿನಕಾಯಿ ಬೆಲೆ ಹೆಚ್ಚಾಗ್ಲಿಕ್ಕೆ ಕಾರಣ ಅಂತೇಳಿ ಹೇಳಲಾಗ್ತಾ ಇದೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆಪ್ಪ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದಾವಪ್ಪ, ನೀವು? ಹೂನಮ್ಮ, ಚೆನ್ನಾಗಿದ್ದೀನಿ. ತಿಂಡಿ ಆಯ್ತಮ್ಮ?
ಆಯ್ತಪ್ಪ. ಸಂಕಷ್ಟರ ಚತುರ್ಥಿಯ ಶುಭಾಶಯಗಳಪ್ಪ. ಧನ್ಯವಾದಗಳಮ್ಮ. ನಿಮಗೂ ಕೂಡ ಸಂಕಷ್ಟರ ಚತುರ್ಥಿಯ ಹಾರ್ದಿಕ ಶುಭಾಶಯಗಳಮ್ಮ. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಮ್ಮ? ಇಲ್ಲಪ್ಪ, ನಿನಗೆ ಶುಭಾಶಯಗಳು, ನಿಮ್ಮ ವಾಹಿನಿಯರಿಗೂ ನಿಮಗೂ ಶುಭಾಶಯಗಳಪ್ಪ. ಧನ್ಯವಾದಗಳಮ್ಮ. ಅಮ್ಮ, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ತೀರಾ? ಹೇಳಪ್ಪ ನೋಡೋಣ. ಅಮ್ಮ, ಮೊಟ್ಟೆ ಮೊದಲ ಕೋಳಿ ಮೊದಲ? ಮೊಟ್ಟೆ ಮೊದಲು ಅಂತ ಅಂತಾರಪ್ಪ, ಆದ್ರೆ ಪಕ್ಕ ನಮ್ಗೂ ಕನ್ಫ್ಯೂಸ್. ಹ್ಞೂನಮ್ಮ. ಕೋಳಿ ಇಲ್ದಂಗೆ ಮೊಟ್ಟೆ ಹೆಂಗ್ ಬರುತ್ತೆ? ಮೊಟ್ಟೆ ಮೊದಲು ಇದಕ್ಕೆ ತಾಯಿ ಮೊದಲ ಮಗಳ ಮೊದಲ ಅಂದ್ರೆ ಏನು ಪ್ರಶ್ನೆ ಇದಕ್ಕೆ? ಅಲ್ವಾ? ಒಂಥರ ಸೋಜಿಗದ ಪ್ರಶ್ನೆ ಇದು, ಉತ್ತರನೇ ಸಿಗಲ್ಲ. ಎಸ್, ಧನ್ಯವಾದಗಳಮ್ಮ ಕರೆ ಮಾಡಿದ್ದಕ್ಕೆ. ಸೊ ಇನ್ನಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ನೋಡ್ತಾ ಹೋಗೋಣ. ಮೊನ್ನೆ ನಡೆದಿರ್ತಕ್ಕಂಥ ಒಂದು ಭಾರತ ಪಾಕಿಸ್ತಾನ ಯುದ್ಧಕ್ಕೆ ತಮಿಳುನಾಡಿನ 8 ವರ್ಷದ ಬಾಲಕ ಒಬ್ಬ ತಾನು 10 ತಿಂಗಳಿಂದ ಕೂಡಿಸಿ ಇಟ್ಟಂತಹ ಹಣವನ್ನೆಲ್ಲ ಸೇನೆಗೆ ಸಹಾಯ ಮಾಡಿದಾನೆ. ಕೇವಲ 2ನೇ ಕ್ಲಾಸ್ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿ. ಸೊ 458 ರೂಪಾಯಿನೋ ಇವನು ಕೂಡಿಟ್ಟಿದ್ದಂತೆ 10 ತಿಂಗಳಿನಿಂದ. ಅದನ್ನು ಜಿಲ್ಲಾಧಿಕಾರಿಗಳ ಒಂದು ಕಚೇರಿಗೆ ತೆರಳಿ ಹಣವನ್ನು ಹಸ್ತಾಂತರ ಮಾಡಿದ್ದಾನೆ. ಜಿಲ್ಲಾಧಿಕಾರಿಗಳು ತುಂಬ ಪ್ರೀತಿಯಿಂದ ಅದನ್ನು ಸ್ವೀಕಾರ ಮಾಡಿ ಸೇನೆಗೆ ಕಳಿಸ್ತೀನಿ ಅಂತ ಹೇಳಿದ್ದಾರೆ. ಸೊ ಇದು ಕೂಡ ನಾವೆಲ್ಲರೂ ಕೂಡ ಕಲಿಯಬೇಕಾಗಿರ್ತಕ್ಕಂಥದ್ದು. ನಮ್ಮ ಸೇನೆಗೆ ನಾವೇನಾದರೂ ಕೊಡಲಿಕ್ಕೆ ಸಾಧ್ಯನಾ ಅಂತ ಯೋಚನೆ ಮಾಡಿದ್ರೆ ನಾವೆಲ್ಲರೂ ಕೂಡ ಯೋಚನೆ ಮಾಡ್ತೀವಿ. ನೋಡಿ, ಈ ಪುಟ್ಟ ಬಾಲಕನಿಗೆ ಅನಿಸಿದೆ, ಖಂಡಿತ ನಮ್ಮ ಒಂದು ಸಹಾಯ ಅಥವಾ ನಮ್ಮ ಒಂದು ಏನೋ ಪ್ರೀತಿ ಸಹಕಾರ ಸೇನೆಗೆ ಬೇಕು ಅಂಥೇಳಿ. ಈ ಸಂದರ್ಭಗಳಲ್ಲಿ ನಮ್ಮ ಮಠಮಾನ್ಯಗಳು ಏನೂ ಕಡಿಮೆ ಬಿದ್ದಿಲ್ಲ ರೀ. ನಾವು ಯಾವತ್ತೂ ಕೂಡ ನಮ್ಮ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕದ ಸಾಕಷ್ಟು ಮಠಮಾನ್ಯಗಳು, ನಾನು ತುಂಬ ಸರಿ ಹೇಳ್ತಾ ಇರ್ತೀನಿ, ನಮ್ಮ ದೇವಸ್ಥಾನಗಳೇ ಹೊರಟುಬಿಟ್ರೆ ನಮ್ಗೆ ಊಟದ ಚಿಂತೆನೇ ಬೇಡ. ಬೆಳಗ್ಗೆ ಒಂದು ಹತ್ರ ಊಟ ಆದರೆ ರಾತ್ರಿ ಇನ್ನೊಂದು ಹತ್ರ ಊಟ ಆಗುತ್ತೆ. ಅಷ್ಟೊಂದು ಪುಣ್ಯವಂತರು ನಾವು ಕರ್ನಾಟಕದವರು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ. ಕರೆ ಕಟ್ ಆಯಿತು, ನೋಡೋಣ. 10850. ಇನ್ನೊಂದು ಕರೆ ಸ್ವೀಕರಿಸೋದಕ್ಕಿಂತ ಮುಂಚೆ ನಾನು ಮಠ ಮಂದಿರಗಳ ಬಗ್ಗೆ ಮಾತಾಡ್ತಾ ಇದ್ದೆ. ಸೊ ನಮ್ಮ ಒಂದು ದಾವಣಗೆರೆ ಅಂತೂ ತುಂಬ ಸೆಂಟ್ರ್ ಪ್ಲೇಸಲ್ಲಿದೆ. ಇಲ್ಲಿಂದ ನಾವೇನಾದರೂ ಹೊರಟ್ಬಿಟ್ವಿ ಅಂದರೆ ಬೆಳಗ್ಗೆ ಜಾವ ಹೊರಟ್ರೆ ಕರೆಕ್ಟಾಗಿ 7:30-8 ಗಂಟೆಗೆ ಮಲೆಬೆನ್ನೂರಲ್ಲಿ ಬೆಳಗ್ಗೆ ವೀರಭದ್ರೇಶ್ವರ ದೇವಸ್ಥಾನದಲ್ಲಿ ತಿಂಡಿಯನ್ನು ತಿನ್ಬೋದು. ಅದಾದ ನಂತರ ಅಲ್ಲಿಂದ ನಾವು ಕರೆಕ್ಟಾಗಿ ಹೊರಟ್ವಿ ಅಂದರೆ, ಹಾಗೆ ನಾವು ಶೃಂಗೇರಿ ಅಥವಾ ಹೊರನಾಡಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಅಲ್ಲಿ ಕರೆಕ್ಟಾಗಿ ಮಧ್ಯಾಹ್ನ ಊಟಕ್ಕೆ ಸೇರ್ಕೊಂಡ್ಬಿಡ್ತೀವಿ. ಸೊ ಅಷ್ಟೊಂದು ಅದ್ಭುತವಾಗಿರ್ತಕ್ಕಂಥ ಊಟದ ವ್ಯವಸ್ಥೆ. ಅಥವಾ ನಾವು ಧರ್ಮಸ್ಥಳಕ್ಕೆ ಹೋಗ್ತೀವಿ ಅಂದರೂ ಕೂಡ ಮಧ್ಯಾಹ್ನ ಊಟಕ್ಕೆ ಸರಿಯಾಗಿ ಹೋಗಿ ತಲುಪ್ತೀವಿ. ಅಥವಾ ಶೃಂಗೇರಿ ಹೋಗ್ತೀವಿ, ಹೊರನಾಡು ಹೋಗ್ತೀವಿ, ಎಲ್ಲಿಗೆ ಹೋಗ್ತೀವಿ ಅಂದರೂ ಕೂಡ ಕೊಲ್ಲೂರು, ಈ ಕಡೆ ನೀವು ಯಾವುದೇ ಭಾಗಕ್ಕೆ ಹೋಗ್ತೀವಿ ಅಂದರೆ ಕರೆಕ್ಟಾಗಿ ಹೋಗಿ ಊಟದ ಸಮಯಕ್ಕೆ ಹೋಗಿ ತಲುಪ್ತೀವಿ. ಸೊ ಇನ್ನೊಂದು ಕರೆ ಬರ್ತಾ ಇದೆ. ಸೊ ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ ಸರ್. ನಮಸ್ತೆ. ಹಲೋ, ಹೇಗಿದ್ದೀರಾ ಸರ್? ಚೆನ್ನಾಗಿದ್ದೀನಿಪ್ಪ, ನೀವು ಹೇಗಿದ್ದೀರಿ? ಚೆನ್ನಾಗಿದ್ದೀವಿ ಸರ್. ರೋಹಿತ್ ಜಾಧವಾ? ಹೌದು ಸರ್, ಕರೆಕ್ಟ್ ಆಗಿದೆ. ಓಕೆಪ್ಪ, ತಿಂಡಿ ಆಯ್ತಾ? ಏನೋ ಮಾಡ್ತಾ ಇದೀವಿ ಸರ್. ಮಾಡ್ತಾ ಇದ್ದೀರಾ? ಏನು ತಿಂಡಿ? ರೈಸ್ ಬಾತ್. ರೈಸ್ ಬಾತಾ? ಓಕೆಪ್ಪ, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ? ಓಕೆ ಸರ್. ಓಕೆ, ಸರಿಯಾಗಿ ಕೇಳಿಸ್ಕೋಬೇಕು. ಮೊಟ್ಟೆ ಮೊದಲ ಕೋಳಿ ಮೊದಲ ಅಂತ? ಸರ್ ಮೊಟ್ಟೆ ಮೊದಲು ಸರ್. ಹೆಂಗೆ ಹೇಳ್ತೀರಿ ಮೊಟ್ಟೆ ಮೊದಲು ಅಂತ? ಸರ್ ಸರ್ 2 ರೂಪಾಯಿ ಅಂತ ಇಲ್ಲ ಸರ್. ಹಾಂ ಸರ್ ಆನ್ಸರ್ ಇಲ್ಲ ಅದಕ್ಕೆ 2 ಅಷ್ಟೇ. ಕೇಳಿಸ್ತಾ ಇಲ್ಲ ಸರ್. ಹೇಳ್ತೀನಿ ನೋಡಿ ಸರ್, ಫಸ್ಟ್ ಮೊಟ್ಟೆ ಮೊದಲು ಸರ್. ಮೊಟ್ಟೆ ಹೆಂಗಪ್ಪ ಮೊದಲು? ತಾಯಿ ಇಲ್ಲದೆ ಮೊಟ್ಟೆ ಬಂದ್ಬಿಡ್ತಾ? ಸರ್ ಅದು ಡೈನೋಸರ್ ಇಂದ ಬಂದಿದೆ ಸರ್ ಆಕ್ಚುಲಿ. ಡೈನೋಸರಿಂದ ಬಂದಿರೋದಾ? ಸರ್ ಡೈನೋಸರ್ ಅದು ಪಾಪು ಇಡೋಬೇಕಾದ್ರೆ ಮಿಸ್ಟೇಕ್ ಅದನ್ನ ಇಟ್ಟಿತ್ತು. ಅದಕ್ಕೆ ಅದು ಹೆಂಗ್ ಬಂತದ ಗೊತ್ತಿಲ್ಲ. ಬಟ್ ನಮ್ ಫ್ರೆಂಡ್ಸ್ ನಾವು ಸ್ಕೂಲಲ್ಲಿ ಇದು ಡಿಸ್ಕಷನ್ ಆಡೋಬೇಕಾದ್ರೆ ನಮ್ ಫ್ರೆಂಡ್ ಹೇಳಿದ್ದ. ಹೌದಾ? ಓಕೆ ಓಕೆ. ಡೈನೋಸರ್ ಕೋಳಿ ಮೊಟ್ಟೆ ಇಟ್ಬಿಡ್ತಾ? ಹೌದು ಸರ್. ಡೈನೋಸರ್ ಮಿಸ್ಟೇಕ್ ಕೋಳಿ ಮೊಟ್ಟೆ ಇತ್ತು, ಅಲ್ಲಿಂದ ಸ್ಟಾರ್ಟ್ ಆಯ್ತು ಸರ್. ಓಕೆ ಓಕೆ, ನೋ ಪ್ರಾಬ್ಲಮ್, ಥ್ಯಾಂಕ್ ಯು. ಸೊ ನಿನ್ನ ಹತ್ರ ಏನಾದ್ರು ಪ್ರಶ್ನೆ ಇದೆಯಪ್ಪ? ಸರ್
ಭರತ್ ಇದೆ ನೋಡಿ. ಹಾಂ, ಹಲೋ ಸರ್, ಜೈ ಶ್ರೀರಾಮ್ ಸರ್. ಜೈ ಶ್ರೀರಾಮ್. ಹೇಳಿಪ್ಪ ಭರತ್, ಏನಾದರೂ ಪ್ರಶ್ನೆ ಇದೆಯಾ ನಿಮ್ಮ ಹತ್ರ ನನಗೆ ಕೇಳಲಿಕ್ಕೆ? ಇಲ್ಲ ಸರ್. ಓಕೆ, ಸರ್ ಒಂದೇ ಒಂದು ಚೆಕಿಂಗ್ ಮಾಡ್ತೇನೆ. ಬೇಗ ಕೇಳಬೇಕು. ಸರ್ ನೀವು ಹೇಳಿ ಸರ್, ಮೊಟ್ಟೆ ಮೊದಲು ಕೋಳಿ ಮೊದಲ ಅಂತ. ನಾನು ಅದಕ್ಕಿನ್ನೂ ಉತ್ತರ ರಿಸರ್ಚ್ ಮಾಡ್ತಾ ಇದ್ದೀನಿ. ನನಗೆ ಉತ್ತರ ಸಿಕ್ಮೇಲೆ ನಿಂಗೆ ಹೇಳ್ತೀನಿಪ್ಪ. ಸರ್ ನನಗೆ ರಾಮಾಯಣ ಕ್ವಶನ್ ಕೇಳಿ ಸರ್. ರಾಮಾಯಣ ಪ್ರಶ್ನೆ ಇನ್ನು ಬರ್ತಾ ಇದೆ, ಆಮೇಲೆ ಕೇಳ್ತೀನಿಪ್ಪ. ಓಕೆ, ಸರ್ ಪ್ಲೀಸ್ ಸರ್. ಥ್ಯಾಂಕ್ ಯುಪ್ಪ. ಸರ್ ಕೇಳಿ. ಏನಂದ್ರಿ? ಕೇಳಿ. ಓಕೆ, ಸೊ ಆಂಜನೇಯನ ಸೇನೆಯ ಹೆಸರೇನಪ್ಪ? ಸರ್ ಆಂಜನೇಯನ ಸೇನೆ ಒಂದು ಹಾಂ, ವಾನರ ಸೇನೆ. ವಾನರ ಸೇನೆ. ಓಕೆ, ಆಂಜನೇಯ ಲಕ್ಷ್ಮಣ ಏಟು ಬಿದ್ದು ಮಲಗಿದಾಗ ತರಲಿಕ್ಕೆ ಒಂದು ವಸ್ತುವನ್ನು ಹೋಗ್ತಾನಲ್ಲ, ಅದರ ಹೆಸರೇನು? ಸರ್ ಆಂಜನೇಯ ರಾಮನ ಆಜ್ಞೆ ಮೇರೆಗೆ ಒಂದು ವಸ್ತು ತರಕ್ಕೆ ಹೋಗ್ತಾನೆ. ಲಕ್ಷ್ಮಣ ಆಜ್ಞೆ ಕೊಟ್ಟು ಜಾಂಬವಂತ. ಅದೆಲ್ಲ ಕಣಪ್ಪ, ಶ್ರೀರಾಮ ಹನುಮಂತ. ಏನು ತರಕ್ಕೆ ಹೋಗ್ತಾನೆ ಆಂಜನೇಯ ಅಂತ ಕೇಳ್ತಾ ಇದ್ದೀನಿ. ಹಲೋ. ಹಲೋ, ಹಾಂ ಸರ್. ಆಂಜನೇಯ ಏನು ತರ್ಲಿಕ್ಕೆ ಹೋಗಿದ್ದ ಅಂತ? ಸಂಜೀವಿನಿ ಪರ್ವತ ಸರ್. ಎಸ್ ಪಾ, ಸಂಜೀವಿನಿ ಪರ್ವತ. ಥ್ಯಾಂಕ್ ಯು. ಸರ್ ಆದ್ರೆ ರಾಮ ಹೇಳಿಲ್ಲ ಸರ್, ಅದು ಜಾಂಬವಂತ ಸರ್ ಹೇಳಿದ್ದು. ಮೊದಲಿಗೆ ರಾಮ ಹೇಳ್ತಾನೆ, ಅದಾದ ನಂತರ ಅದನ್ನು ಜಾಂಬವಂತ ಅನುಕರಿಸ್ತಾನೆ. ಓಕೆನಾ? ಥ್ಯಾಂಕ್ ಯು ಪುಟ್ಟ, ಥ್ಯಾಂಕ್ ಯು. ಆಯ್ತು. ಎಸ್ ವೀಕ್ಷಕರೇ, ಸೊ ಭಾರತಿಗೆ ಇನ್ನೊಂದು ಖುಷಿ ವಿಚಾರ ಏನು ಅಂದರೆ, ಭಾರತದವರು ದೇಶ ವಿದೇಶಗಳಲ್ಲಿ ತಮ್ಮೆಲ್ಲ ಛಾಪುಗಳನ್ನು ಬೇರಿಸ್ತಾರೆ ಅನ್ನೋಕ್ಕೆ ಇದೊಂದು ಉದಾಹರಣೆ. ಇನ್ನೊಂದು ಕರೆ ಬರ್ತಿದೆ, ಯಾರ್ದು ಅಂತ ನೋಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ನಮಸ್ಕಾರ. ನಮಸ್ತೆ ಸರ್, ತಮ್ಮ ಹೆಸರು? ನಮ್ಮ ಹೆಸರು ಶಿವಲಿಂಗಪ್ಪ ಅಂತ ಹೇಳಿ ಸರ್. ಶಿವಲಿಂಗಪ್ಪ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ ಸರ್? ಸರ್ ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ. ಆಯ್ತು ಸರ್. ಸರ್ ಹೇಳಿ, ಎಲ್ಲಿಂದ ಕರೆ ಮಾಡ್ತಾ ಇದ್ದೀರಿ? ಹಿರೇಕೋಗ್ಲೂರು. ಓಕೆ, ಹೇಳಿ ಸರ್, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ನಮ್ಮ ಮಗನಿಗೆ ಹೇಳ್ಬೇಕು ಸರ್. ಓಕೆ ಸರ್, ವಾಯ್ಸ್ ಡಿಸ್ಟರ್ಬೆನ್ಸ್ ಬರ್ತಾ ಇದೆ, ದಯವಿಟ್ಟು ಒಂಚೂರು ಟಿ ವಿಯಿಂದ ದೂರ ಬನ್ನಿ ಸರ್. ಹೇಳಿ ಸರ್. ಹೇಳಿ, ಬಂದಿದೆ. ನಿಮ್ಮ ಮಗನ ಹುಟ್ಟುಹಬ್ಬನ ಇವತ್ತು? ಇಲ್ಲ ಸರ್. ಓಕೆ, ಅವ್ರ ಹೆಸರೇನು ಸರ್? ಮಂಜುನಾಥ್. ಓಕೆ, ಸೊ ಮಂಜುನಾಥ್ ಅವ್ರಿಗೆ ಅವ್ರ ತಂದೆಯವ್ರ ಕಡೆಯಿಂದ, ಶಿವಲಿಂಗಪ್ಪ ಅವ್ರ ಕಡೆಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಸೊ ಒಳ್ಳೆದಾಗಲಿ. ಏನು ಓದ್ತಾ ಇದ್ದಾರಾ, ಜಾಬ್ ಮಾಡ್ತಿದ್ದಾರಾ ಸರ್? ಅವ್ರು ITI ಮಾಡ್ಕೊಂಡು ಮನೆಯಲ್ಲಿದ್ದಾನೆ. ಓಕೆ, ಒಳ್ಳೇದಾಗಲಿ ಸರ್. ಏನು ಜಾಬ್ ಸರ್ಚ್ ಮಾಡ್ತಾ ಇದ್ದಾರಾ? ಇಲ್ಲ ಸರ್, ಮನೆಯಲ್ಲೇ ಕೆಲಸ ಮಾಡ್ತಾ ಇದ್ದಾನೆ ಈಗ. ಓಕೆ, ಹಾಂ. ನಿಮ್ ಕಾರ್ಯಕ್ರಮ ಚೆನ್ನಾಗಿ ಮೂಡ್ ಬರ್ತಾ ಇದೆ, ಡೈಲಿ ವಾಚ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಸರ್. ನಮ್ದು ಒಂದು ಪ್ರಶ್ನೆ ಇದೆ. ಕೇಳಿ ಸರ್, ಕೇಳಿ. ಮರ ಮೊದ್ಲ ಬೀಜ ಮೊದ್ಲ ಅಂತೇಳಿ. ಈಗಲೇ ನಂದು ಒಂದು ಅದೇ ಪ್ರಶ್ನೆ ನಡೀತಾ ಇದೆ ಸರ್ ಸದ್ಯಕ್ಕೆ ಕಾರ್ಯಕ್ರಮದಲ್ಲಿ, ಕೋಳಿ ಮೊದಲ ಮೊಟ್ಟೆ ಮೊದಲ ಅಂತೇಳಿ. ಅದೇ ರೀತಿ ಪ್ರಕೃತಿಯಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ಬಹುಶಃ ಉತ್ತರನೇ ಸಿಗೋದಿಲ್ಲ ಅಂತ ಅನಿಸುತ್ತೆ. ಆವಾಗಲೇ ಅಮ್ಮ ಕೂಡ ಕೇಳಿದರು, ಸೊ ಮನುಷ್ಯರು ಮೊದಲ ಮಕ್ಕಳು ಮೊದಲು ಬಂದ್ರ ಈ ಭೂಮಿ ಮೇಲೆ ಅಂತೇಳಿ. ಸೊ ಇವೆಲ್ಲ ಪ್ರಕೃತಿಯ ಕೆಲವೊಂದಷ್ಟು ನಿಗೂಢ ಸತ್ಯಗಳು ಅಂತ ಅನಿಸುತ್ತೆ. ಹಾಗಾಗಿ ಬಹುಶಃ ಇದಕ್ಕೆ ಉತ್ತರ ಎಲ್ಲೂ ಸಿಗೋದೇ ಇಲ್ಲ ಅಂತ ಭಾವಿಸ್ತೀನಿ ನಾನು. ಏಕೆಂದರೆ ಭೂಮಿ ಸೃಷ್ಟಿಯಾದಾಗ ಮೊಟ್ಟ ಮೊದಲನೇದಾಗಿ ಭೂಮಿ ಮೇಲೆ ಬೀಜ ಬಂತ ಅಥವಾ ಗಿಡ ಬಂತ ನಾವು ಯಾರೂ ಕಂಡಿಲ್ಲ ಅಲ್ವಾ? ಸೊ ಹಾಗಾಗಿ ನಿಮ್ಮ ಉತ್ತರಕ್ಕೂ ಕೂಡ ನಿಮ್ಮ ಪ್ರಶ್ನೆ ಕೂಡ ನನ್ನ ಹತ್ರ ಉತ್ತರ ಇಲ್ಲ ಸರ್, ಕ್ಷಮೆ ಇರಲಿ. ನಿಮ್ಗೇನಾದರೂ ಗೊತ್ತಿದ್ರೆ ಹೇಳಿ ಸರ್. ಇಲ್ಲ, ನಾನು ವಾಚ್ ಮಾಡ್ತಾ ಇದ್ದಲ್ಲ, ನೀವು ಮೊಟ್ಟೆ ಮೊದ್ಲ ಕೋಳಿ ಮೊದ್ಲ ಅಂತ ಕೇಳಿದ್ರೆ ಅದಕ್ಕೆ ನಿಮ್ ಪ್ರಶ್ನೆ ಕ್ರಾಸ್ ಮಾಡಕ್ಕೆ ಇದನ್ನ ಮಾಡಿದೆ. ಖಂಡಿತ ಸರ್, ನಾನು ಹೇಳ್ತಿದ್ದೀನಲ್ಲ, ಕೆಲವೊಂದು ಪ್ರಶ್ನೆಗಳಿಗೆ ಪ್ರಕೃತಿಲೇ ಉತ್ತರ ಇಲ್ಲ. ಹೌದೌದು. ಸೊ ಈಗ ನಮ್ಮನ್ನೇ ತಗೊಳ್ರಿ, ಉದಾಹರಣೆಗೆ ಭೂಮಿ ಮೇಲೆ ನಾವು ಮಕ್ಕಳಾಗಿ ಮೊದಲು ಹುಟ್ಟಿದ್ವಾ ಅಥವಾ ದೊಡ್ಡವರಾಗಿ ಹುಟ್ಟಿ ನಮಗೆ ಮಕ್ಕಳು ಹುಟ್ಟಿದ್ರ ಗೊತ್ತಿಲ್ಲ ಅಲ್ವಾ? ಹೌದೌದು. ಸೊ ಇತಿಹಾಸದಲ್ಲಿ ಹೇಳುತ್ತೆ, ಇಬ್ಬರು ಒಂದು ಗಂಡು ಮತ್ತು ಒಂದು ಹೆಣ್ಣು ಭೂಮಿ ಮೇಲೆ ಬಂತು ಅಂತ. ಅದು ಪುಟ್ಟ ಮಕ್ಕಳಾಗಿ ಬಂತ ದೊಡ್ಡವರಾಗಿ ಸೃಷ್ಟಿ ಆದ್ರೆ ಗೊತ್ತಿಲ್ಲ ಅಲ್ವಾ? ಮಂಗನಿಂದ ಮಾನವ ಅಂತ ಮಾತ್ರ ಹೇಳ್ತೀವಿ. ಎನಿಹೌ, ಇವೆಲ್ಲ ನಮ್ಮ ಒಂದು ತರ್ಕಕ್ಕೆ ನಿಲುಕದೇ ಇರತಕ್ಕಂಥ ಪ್ರಶ್ನೆಗಳು. ಸೊ ಒಳ್ಳೆಯದಾಗಲಿ ಸರ್, ಕರೆ ಮಾಡಿದ್ದಕ್ಕೆ ಧನ್ಯವಾದಗಳು. ಹೀಗೆ ಕರೆ ಮಾಡ್ತಾ ಇರಿ ಸರ್. ಥ್ಯಾಂಕ್ ಯು ಸೊ ಮಚ್ ಸರ್, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಭಾರತೀಯರು ಇವತ್ತು ಎಲ್ಲ
ದೇಶಗಳಲ್ಲಿ ಒಂದು ಅಧಿಕಾರದಲ್ಲಿರೋದ್ರ ಮೂಲಕ ತಮ್ಮ ಹೆಸರನ್ನು ಅತಿ ಉತ್ತುಂಗಕ್ಕೆ ತೆಗೆದುಕೊಂಡು ಹೋಗ್ತಿದ್ದಾರೆ. ನಮ್ಮ ದೇಶದ ಹೆಸರನ್ನು ಕೂಡ ಹೆಚ್ಚು ಪ್ರಚಾರಗೊಳಿಸ್ತಾ ಇದ್ದಾರೆ, ಅಭಿವೃದ್ಧಿಗೊಳಿಸ್ತಾ ಇದ್ದಾರೆ. ಸೊ ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ. ಸೊ ಕರೆ ಕಟ್ ಆಯಿತು, ನೋಡೋಣ. ನಾನು ಆಗಲೇ ಹೇಳ್ತಾ ಇದ್ದೆ, ಸೊ ಭಾರತೀಯರು ಇವತ್ತು ಎಲ್ಲ ಕ್ಷೇತ್ರಗಳಲ್ಲಿ ತಮ್ಮ ಛಾಪನ್ನು ಮೂಡಿಸ್ತಾ ಇದ್ದಾರೆ. ಅದೇ ರೀತಿ ಒಂದು ವಿದೇಶದಲ್ಲೂ ಕೂಡ ನಮ್ಮ ಛಾಪು ಮೂಡ್ತಾ ಇದೆ ಅಂತ ಹೇಳಿದ್ರೆ ತಪ್ಪಾಗಲಿಕ್ಕಿಲ್ಲ. ಭಾರತ ಮೂಲದ ಅನಿತಾ ಅಂತಕ್ಕಂಥವ್ರು ಈಗ ಕೆನಡಾ ಸಚಿವೆಯಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಇವರು ಭಗವದ್ಗೀತೆಯ ಮೇಲೆ ಪ್ರಮಾಣ ಮಾಡೋದ್ರ ಮೂಲಕ ಒಂದು ಪ್ರಮಾಣ ವಚನ ಸ್ವೀಕರಿಸಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ನಮ್ಮೆಲ್ಲ ಭಾರತೀಯರ ಪಾಲಿಗೆ ಹೆಮ್ಮೆಯ ವಿಚಾರ, ಹಿಂದೂ ಸನಾತನಗಳ ಪಾಲಿಗೆ ಹೆಮ್ಮೆಯ ವಿಚಾರ ಅಂತೇಳಿ ಹೇಳೋದಕ್ಕೆ ಇಷ್ಟಪಡ್ತೀನಿ. ಭಾರತದಿಂದ ವಲಸೆ ಬಂದಿರತಕ್ಕಂಥ ಸರೋಜಾ ಡಿ ರಾಮ್ ಮತ್ತು SV ಆನಂದ್ ವೈದ್ಯ ದಂಪತಿಯ ಪುತ್ರಿಯಾಗಿರ್ತಕ್ಕಂಥ ಅನಿತಾ ಅವರು ಮೇ 1967ರಲ್ಲಿ ಜನಿಸಿರ್ತಾರೆ. ಸೊ ಇವರು ಇದೀಗ ಭಾರತೀಯ ಮೂಲದ ಕೆನಡಾ ಒಂದು ಸಚಿವೆಯಾಗಿ ಅಧಿಕಾರವನ್ನು ಸ್ವೀಕಾರ ಮಾಡಿದ್ದಾರೆ. ಸೊ ಇವರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀವಿ. ಸೊ ಇನ್ನಷ್ಟು ಭಾರತದ ಹೆಸರು ನಿಮ್ಮೆಲ್ಲರ ಮೂಲಕ ಉತ್ತುಂಗಕ್ಕೆ ಏರಲಿ ಅಂತ ನಾವು ಕೂಡ ಹಾರೈಸ್ತಾ ಇದ್ದೀವಿ. ಸೊ ನಮ್ಮ ರೆಗ್ಯುಲರ್ ಕಾಲರ್ ಆಗಿರ್ತಕ್ಕಂಥ ವಿನಯ್ ಅವರು ಕರೆ ಮಾಡ್ತಾರೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ ದಾವಣಗೆರೆ ಸರ್. ನಮಸ್ತೆ ವಿನಯ್ ಸರ್, ಹೇಗಿದ್ದೀರಿ? ಸೂಪರ್ ಸರ್. ತಿಂಡಿ ಆಯ್ತಾ? ಆಗ್ತಾ ಇದೆ ಸರ್. ಆಗ್ತಾ ಇದೆ. ಏನು ಸರ್ ತಿಂಡಿ ಇವತ್ತು? ಅವಲಕ್ಕಿ ಬಾತ್. ಶಾವಿಗೆ ಬಾತಾ? ಹಾಂ. ಓಕೆ ಸರ್, ಹೇಳಿ. ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್, ಯಾರಿಗೂ ಇಲ್ಲ. ಓಕೆ. ಸೊ ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ಸರ್? ಪ್ರಶ್ನೆ ಕೇಳಿ ಸರ್. ಏನಂದ್ರಿ? ಪ್ರಶ್ನೆ ಕೇಳಿ ಸರ್. 2 ಪ್ರಶ್ನೆ ಕೇಳ್ತಾ ಇದ್ದೀನಿ. 2ರಲ್ಲಿ ಯಾವುದಕ್ಕೆ ಬೇಕಾದ್ರೆ ಉತ್ತರ ಹೇಳ್ಬೋದು. ಮೊದಲನೇದು ಮೊಟ್ಟೆ ಮೊದಲ ಕೋಳಿ ಮೊದಲ, 2ನೇದು ಬೀಜ ಮೊದಲ ಮರ ಮೊದಲ ಅಂತೇಳಿ. ಕೋಳಿ ಫಸ್ಟ್ ಸರ್ ಹುಟ್ಟಿದ್ದು. ಕೋಳಿನ? ಮೊಟ್ಟೆ ಇಲ್ಲದೆ ಕೋಳಿ ಬಂದ್ಬಿಡ್ತಾ? ಅದೇ ಸರ್, ಅದು ದೇವರಲ್ಲಿ ಇದು ಆಯ್ತಲ್ಲ ಸರ್, ಪ್ರೋಟೀನ್ ಇಂದ ಸರ್ ಕೋಳಿ ಹುಟ್ಟೋದು. ಓಕೆ. ಅದು ಮೊಟ್ಟೆ ಹಾಕತ್ತೆ ಸರ್, ಅವಾಗ ಮೊಟ್ಟೆ ಬರುತ್ತೆ. ಆಯ್ತು. ಈಗ ಬೀಜ ಮೊದಲ ಗಿಡ ಮೊದಲ? ಬೀಜ ಸರ್, ಬೀಜ. ಇಲ್ಲಿ ಮಾತ್ರ ಹೆಂಗ್ ಬೀಜ, ಅಲ್ಲಿ ಮಾತ್ರ ಹೆಂಗ್ ಕೋಳಿ? ಗಿಡ ಇರ್ಬೋದು ಸರ್. ಗಿಡ ಇರ್ಬೋದಾ? ಓಕೆ. ಎನಿಹೌ, ಇವೆಲ್ಲ ಒಂದಷ್ಟು ತರ್ಕಕ್ಕೆ ನಿಲುಕದೇ ಇರತಕ್ಕಂಥ ಚರ್ಚೆಗಳು ಅಂತ ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಧನ್ಯವಾದಗಳು ಸರ್. ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಒಳ್ಳೆಯದಾಗಲಿ ಸರ್. ನಮಸ್ಕಾರ. ಧನ್ಯವಾದಗಳು. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನು ನೋಡ್ತಾ ಹೋಗೋಣ. ಒಂದು ಸ್ವಲ್ಪ ವರ್ಷಗಳ ಹಿಂದೆ ಈ ಒಂದು ದೇಶ ಯಾವ ಮಟ್ಟಕ್ಕೆ ಕಂಗೆಟ್ಟಿತ್ತು ಅಂದರೆ 40-50 ಸಾವಿರ ಜನ ಭೂಕಂಪದ ಅಡಿಯಲ್ಲಿ ಸಿಗಾಹಾಕ್ಕೊಂಡು ತಮ್ಮ ಪ್ರಾಣವನ್ನು ಕಳ್ಕೊಂಡು ಎಲ್ಲ ಆಸ್ತಿ ಪಾಸ್ತಿ ನಷ್ಟ ಮಾಡಿಕೊಂಡು ಜನ ಸಾಕಷ್ಟು ತೊಂದರೆಯಲ್ಲಿದ್ದರು. ಪ್ರಪಂಚದ ಯಾವುದೇ ದೇಶ ಸಹಾಯ ಮಾಡೋದಕ್ಕಿಂತ ಮುಂಚೆ ಮೊಟ್ಟ ಮೊದಲನೇದಾಗಿ ಭಾರತ ಈ ದೇಶಕ್ಕೆ ಸಾವಿರಾರು ಸೈನಿಕರನ್ನು ಕಳಿಸ್ತು. 100 ಟ್ರಕ್ಗಷ್ಟು ಆಹಾರಗಳು, ನಮ್ಮ ICUನೇ ಅಲ್ಲಿಗೆ ಶಿಫ್ಟ್ ಆದವು. ಸಾವಿರಾರು ವೈದ್ಯರು ಹೋಗಿ ಅಲ್ಲಿ ಸಹಾಯ ಮಾಡಿದ್ರು. ಅಪ್ಪ ಅದು ಹೇಳಲಿಕ್ಕೆ ತಿರ್ದು ಎಷ್ಟೋ ಲಕ್ಷ ಕೋಟಿ ಅವರಿಗೆ ಡಾಲರನ್ನು ಸಹಾಯ ಹಸ್ತವಾಗಿ ನೀಡ್ತು. ಅದ್ರ ಜೊತೆಗೆ ಅಲ್ಲಿ ಒಂದಷ್ಟು ಏನು ಇನ್ವೆಸ್ಟ್ಮೆಂಟನ್ನು ಮಾಡ್ತು. ಸೊ ಇನ್ನೊಂದು ಕರೆ ಬರ್ತಾ ಇದೆ. ಆದರೆ ಈ ದೇಶಕ್ಕೆ ಒಂದಷ್ಟು ಕೂಡ ಮಾನವೀಯತೆ ಅಂತಕ್ಕಂಥದ್ದೇ ಇಲ್ಲ ಅಂತ ಅನಿಸುತ್ತೆ. ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ. ನಮಸ್ತೆ ದಾವಣಗೆರೆ. TV ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಸರ್. ಹಲೋ. ಹಲೋ ಸರ್. ಸರ್ ನಮಸ್ತೆ, ಹೇಳಿ. ತಮ್ಮ ಹೆಸರು? ಸರ್ ನಮ್ದು ಲಿಂಗದಳ್ಳಿ ರಂಗಸ್ವಾಮಿ ಅಂತ, ಚನ್ನಗಿರಿ ತಾಲೂಕ್. ಲಿಂಗದಳ್ಳಿಯಿಂದ ರಂಗಸ್ವಾಮಿ. ಸರ್ ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸರ್, ನಮ್ಮ ಮಗಳ ಬರ್ತಡೇ ಇದೆ ನೆಕ್ಸ್ಟ್ ಸೋಮವಾರ. ಹಾಂ ಸರ್, ಅವ್ರ ಹೆಸರು? ಅವರು ಲಕ್ಷ್ಮಿ ಅಂತ ಸರ್, ನನ್ನ ಮಗಳು ಲಕ್ಷ್ಮಿ.
ಅವರು ವಿಶ್ವಾಸ ಹೇಳ್ಬೇಕತ್ ಸರ್. ಖಂಡಿತ ಸರ್. ಲಕ್ಷ್ಮಿ ಅವರಿಗೆ ಅಡ್ವಾನ್ಸ್ ಆಗಿ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಒಂದು ಫೋಟೋ ಕಳಿಸ್ಕೊಡಿ ಸರ್. ಸೋಮವಾರ ಫೋಟೋ ಹಾಕ್ತಿವಿ ಕಾಲ್ ಮಾಡಿ ಅದ್ಮೇಲೆ. ಆಯ್ತು ಸರ್. ಸೋಮವಾರ ಅವ್ರದ್ದು ಹೆಸರು, ಅವ್ರು ಹುಟ್ಟಿದ ದಿನಾಂಕ, ಆಯ್ತಾ, ಸರ್. ಅದೆಲ್ಲ ಬರೆದು ಕಳಿಸಿ ಸೋಮವಾರ ಪ್ರಸಾರ ಮಾಡ್ತೀನಿ ಸರ್. ಸರ್ ಊಟ ಸರ್? ಸರ್ ಇಲ್ಲ, ಮಾಡ್ಬೇಕು. ನಿಮ್ದಾಯ್ತಾ? ಆಯ್ತು ಸರ್, ಊಟ ಆಯ್ತು. ಓಕೆ ಸರ್. ಹೇಳಿ, ಊರಲ್ಲೆಲ್ಲ ಮಳೆ ಚೆನ್ನಾಗಿದ್ಯಾ? ಸರ್ ಮಳೆ ಮೊನ್ನೆ ನಿನ್ನೆ ಎಲ್ಲ ಚೆನ್ನಾಗ್ ಬಂತು. ಈಗ ಬಂದಿಲ್ಲ, ನಿನ್ನೆಯಿಂದ ಬಂದಿಲ್ಲ ಸರ್, ಕಮ್ಮಿ ಇದೆ. ಓಕೆ ಓಕೆ. ಸೊ ಏನು ಬೆಳೆ ಹಾಕಿದಿರಿ ಸರ್, ತೋಟದಲ್ಲಿ ಅಥವಾ ಹೊಲದಲ್ಲಿ? ನಮ್ದು ತೋಟ ಇದೆ, ಹೊಲ ಇದೆ. ಓಕೆ. ಅಡಿಕೆ ತೋಟನಾ? ಅಡಿಕೆ ತೋಟ ಇದೆ ಸರ್. ಚೆನ್ನಾಗಿದ್ಯಾ ಬೆಳೆ ಎಲ್ಲ? ಬೆಳೆ ಸ್ವಲ್ಪ ಚೆನ್ನಾಗಿದೆ ಸರ್. ಓಕೆ. ಸೊ ಅಡಿಕೆ ರೇಟು ಜಾಸ್ತಿ ಆಗ್ತಾ ಇದೆ, ಖುಷಿ ಆಗ್ತಿದ್ಯಾ? ಹ್ಞೂ ಸರ್, ಖುಷಿ ಆಗ್ತಿದೆ. ಅದೇ ಮಳೆ ಪ್ರಾಬ್ಲಮ್ ಸರ್, ಮಳೆ ಚೆನ್ನಾಗ್ ಬಂದ್ರೆ ಚೆನ್ನಾಗಿರ್ತೀವಿ ರೈತರುಗಳು. ಹೌದು ಹೌದು. ರೈತರಷ್ಟೇ ಅಲ್ಲ, ಭೂಮಿ ಮೇಲೆ ಇರ್ತಕ್ಕಂಥ ಪ್ರತಿಯೊಂದು ಜೀವಿಗೂ ಕೂಡ ಮಳೆ ಬೇಕೇ ಬೇಕಲ್ವಾ? ಸರ್ ಸರ್, ನಮ್ ತೋಟದ್ದೇ ನೋಡ್ಕೊಂಡ್ರೆ ಆಗಲ್ಲ. ಹೌದೌದು. ಎಲ್ಲ ರೈತರುಗಳು ಎಲ್ಲ ಚೆನ್ನಾಗಿರ್ಬೇಕು. ಹೌದೌದು. ಎಲ್ರಿಗೂ ಆರೋಗ್ಯವಾಗಿರ್ಬೇಕು ಅಂದ್ರೆ ಮಳೆ ಬರ್ಬೇಕು ಕಾಲಕ್ಕೆ. ಅದೇ ಮಳೆ ಬೆಳೆ ಚೆನ್ನಾಗಾಗ್ಲಿ ಅಂತ ಆಶಿಸ್ತೀವಿ ಸರ್ ನಾವು ಎಲ್ಲ. ಖಂಡಿತ ಸರ್. ನೀವು ರೈತರಿಗೆ ಖುಷಿಯಾಗಿದ್ರೆ ಎಲ್ಲ ಸರಿಯಾಗಿರುತ್ತೆ. ಸರ್ ಆಗ್ಲಿ ಆಗ್ಲಿ ಸರ್. ಹೊಲದಲ್ಲಿ ಏನ್ ಹಾಕಿದಿರಿ? ಇಲ್ಲ ಸರ್, ಈಗ ಮಾಡ್ಬೇಕು. ಈಗ ಮಳೆ ಬಂದ್ರೆ ಸ್ಟಾರ್ಟ್ ಮಾಡ್ಬೇಕು ಈಗ ಮುಂಗಾರು. ಓಕೆ. ಏನ್ ಹಾಕ್ಬೇಕು ಅಂತ? ಸರ್ ಮೆಕ್ಕೆಜೋಳ ಬರುತ್ತೆ, ಊಟದ ಜೋಳ, ರಾಗಿ. ಓಕೆ. ಅದೆಲ್ಲ ಇದು ಮಾಡ್ತೀವಿ ಸರ್. ಆಗ್ಲಿ ಆಗ್ಲಿ ಸರ್, ಒಳ್ಳೇದಾಗ್ಲಿ, ಚೆನ್ನಾಗಿ ಬೆಳೀರಿ. ಓಕೆನಾ? ಭಗವಂತನ ಕೃಪೆ ಇರ್ಲಿ, ವರುಣರಾಯ ಚೆನ್ನಾಗಿ ಎಲ್ಲರಿಗೂ ಸಂತೃಪ್ತಿ ಆಗೋ ಹಾಗೆ ಮಳೆ ಸುರಿಸ್ಲಿ. ಒಳ್ಳೇದಾಗ್ಲಿ ಸರ್. ಕರೆ ಮಾಡೋಕ್ಕೆ ತುಂಬಾ ಧನ್ಯವಾದಗಳು. ಸೋಮವಾರ ಫೋಟೋ ಕಳಿಸ್ಕೊಡಿ ಸರ್, ಪ್ರಸಾರ ಮಾಡ್ತೀನಿ. ಆಯ್ತಾ? ಆಯ್ತು ಸರ್, ಆಯ್ತು ಸರ್. ಓಕೆ ಸರ್, ನಮಸ್ಕಾರ. ಎಸ್ ವೀಕ್ಷಕರೇ, ಸೊ ಇನ್ನಷ್ಟು ವಿಚಾರಗಳನ್ನ ನೋಡ್ತಾ ಹೋಗೋಣ. ಸೊ ನಾನು ಹೇಳ್ತಾ ಇದ್ದೆ, ಯಾವತ್ತೂ ಕೂಡ ಹಾವಿಗೆ ಹಾಲಿರತಕ್ಕಂಥ ಕೆಲಸವನ್ನು ಮಾಡಬಾರ್ದು ಅಂಥೇಳಿ. ಸೊ ನಮ್ಮ ಭಾರತ ಗೊತ್ತಿದ್ದು ಹಾವಿಗೆ ಹಾಲು ಎರೆದು ಬಿಡ್ತು ಅಂತ ಅನ್ಸುತ್ತೆ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ನಮಸ್ತೆ. ಹೇಳಿ, ತಮ್ಮ ಹೆಸರು? ಶ್ರಾವಣಿ. ಶ್ರಾವಣಿ, ಹೇಗಿದ್ದೀರಿ ಪುಟ? ನಾನ್ ಚೆನ್ನಾಗಿದ್ದೀನಿ, ನೀವ್ ಹೇಗಿದ್ದೀರಾ? ಸೂಪರ್ ಆಗಿದ್ದೀನಿ. ತಿಂಡಿ ಆಯ್ತಾ? ಏನು ತಿಂಡಿ ತಿಂದ್ರಿ? ಅನ್ನ ಸಾಂಬಾರ್. ಅನ್ನ ಸಾಂಬಾರ್. ಏನು ಸ್ಪೆಷಲ್ ಬೆಳಗ್ಗೆನೆ? ಓಕೆ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಯಾರಿಗೆ? ನಮ್ಮ ಆಂಟಿ ಮತ್ತೆ ನಮ್ಮ ಅಣ್ಣಂಗೆ. ಆಂಟಿ ಮತ್ತೆ ಅಣ್ಣಂಗೆ. ಓಕೆ. ಏನು ಬರ್ಡೇನಾ ಇವತ್ತು? ಅಲ್ಲ, ವೆಡ್ಡಿಂಗ್ ಆನಿವರ್ಸರಿ. ವೆಡ್ಡಿಂಗ್ ಆನಿವರ್ಸರಿನಾ? ಓಕೆ. ಹೇಳಿಪ್ಪ, ಅವ್ರ ಹೆಸರು? ವಂದನಾ ಮತ್ತೆ ತರುಣ್. ವಂದನಾ ಮತ್ತೆ ತರುಣ್. ಫೋಟೋ ಏನಾದರೂ ಕಳಿಸಿದ್ದೀರಾ? ಇಲ್ಲ, ಕಳಿಸಿಲ್ಲ. ಓಕೆಪ್ಪ. ವಂದನಾ ಮತ್ತು ತರುಣ್ ಅವ್ರಿಗೆ ವಿವಾಹ ವಾರ್ಷಿಕೋತ್ಸವದ ಹಾರ್ದಿಕ ಶುಭಾಶಯಗಳು. ಭಗವಂತ ತಮಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ, ಸಂಪತ್ತು ಎಲ್ಲವನ್ನು ನೀಡಲಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿಪ್ಪ. ಶ್ರಾವಣಿಯವರು ಕೂಡ ನಿಮ್ಮ ಶುಭಾಶಯಗಳನ್ನ ಹೇಳ್ತಾ ಇದ್ದಾರೆ. ಧನ್ಯವಾದಗಳು ನಮ್ಮ ಕಡೆಯಿಂದ ಶ್ರಾವಣಿಗೂ ಕೂಡ. ಓಕೆನಾ? ಶ್ರಾವಣಿ, ಒಂದು ಪ್ರಶ್ನೆ ಕೇಳಿದ್ರೆ ಉತ್ತರ ಹೇಳ್ಬೋದಾ ಪುಟ? ಹೇಳ್ತೀನಿ. 2 ಪ್ರಶ್ನೆ ಇದೆ, ಎರಡಕ್ಕೂ ಯೋಚನೆ ಮಾಡಿ ಉತ್ತರ ಹೇಳಬೇಕು. ಮೊದಲನೇದು, ಕೋಳಿ ಮೊದಲ ಅಥವಾ ಮೊಟ್ಟೆ ಮೊದಲ ಅಂತ. ಎರಡನೇದು, ಬೀಜ ಮೊದಲ ಅಥವಾ ಗಿಡ ಮೊದಲ ಅಂತ. ಮೊಟ್ಟೆ. ಮೊಟ್ಟೆ ಹೆಂಗೆ? ಕೋಳಿ ಇಲ್ದಂಗೆ ಮೊಟ್ಟೆ ಬಂತಾ? ದೇವ್ರು ಸೃಷ್ಟಿ ಮಾಡಿರ್ತಾರೆ ಫಸ್ಟಿಗೆ ಮೊಟ್ಟೆ ಸೃಷ್ಟಿ ಮಾಡಿದ್ದ? ಯಾರು ಹೇಳಿದ್ದು? ಯಾವ ಪುಸ್ತಕದಲ್ಲಿದೆ ಹಂಗಂತ? ಹಂಗೆ ಹೇಳ್ದೆ. ಅದು ಯಾವ ಪುಸ್ತಕದಲ್ಲಿದೆ ಹಂಗಂತ? ಇಲ್ಲ, ನಾನು ಹಂಗೆ ಹೇಳಿದೆ. ಹಂಗೆ ಹೇಳ್ದಿಯಾ? ಓಕೆಪ್ಪ. ಈಗ ಗಿಡ ಮೊದಲ ಅಥವಾ ಬೀಜ ಮೊದಲ? ಬೀಜ. ಬೀಜ ಮೊದಲ, ಗಿಡ ಇರಲಿಲ್ಲ ಮೊದಲು? ಓಕೆ. ಎನಿಹೌ, ಈ ಪ್ರಶ್ನೆಗಳು ಬಹುಶಃ ತರ್ಕಕ್ಕೆ ನಿಲ್ಗದೇ ಇರ್ತಕ್ಕಂಥ ಪ್ರಶ್ನೆಗಳು. ಇದನ್ನು ಸರಿ ಅಂತಲೂ ಹೇಳೋಕ್ಕಾಗಲ್ಲ ಅಥವಾ ತಪ್ಪು ಅಂತಲೂ ಹೇಳೋಕ್ಕಾಗಲ್ಲ, ಯಾಕೆಂದರೆ ಪ್ರಕೃತಿಯ ಮೂಲವನ್ನು ಬಲ್ಲವರು ನಾವು ಯಾರೂ ಅಲ್ಲ ಅಲ್ವಾ? ಥ್ಯಾಂಕ್ ಯು ಪುಟ, ಥ್ಯಾಂಕ್ಸ್ ಫಾರ್ ಕಾಲಿಂಗ್. ಯಾವಾಗಿಂದ ಪ್ರಾರಂಭ ಶಾಲೆ? ಹಲೋ. ಸ್ಕೂಲ್ಸ್ ಎಲ್ಲ ಯಾವಾಗಿಂದ ಓಪನ್ ಅಮ್ಮ? ಸ್ಕೂಲ್ ಮೇ 28, ಈ ಮಂತ್ 28ಗೆ ಸ್ಟಾರ್ಟ್ ಆಗುತ್ತೆ. 28ಗೆ ಶುರುವಾಗುತ್ತಾ? ಓಕೆ ಪುಟ, ಗಾಡ್ ಬ್ಲೆಸ್ ಯು, ಆಲ್ ದ ವೆರಿ ಬೆಸ್ಟ್. ಒಳ್ಳೇದಾಗ್ಲಿಮ್ಮ. ಥ್ಯಾಂಕ್ ಯು. ನನ್ನ ಹತ್ರ ಒಂದು ಕ್ವಶನ್ ಇದೆ, ಕೇಳ್ಬೋದಾ? ಕೇಳಿಮ್ಮ. ಕಬ್ಬಣನು ಕೂಡ 100 kg ಇರುತ್ತೆ, ಹತ್ತಿನೂ ಕೂಡ 100 kg ಇರುತ್ತೆ. ಇವೆರಡರಲ್ಲಿ ಯಾವ್ದು ವೇಟ್ ಜಾಸ್ತಿ ಇರುತ್ತೆ? ಆಬ್ವಿಯಸ್ಲಿ ಕಬ್ಬಣ ವೇಟ್ ಜಾಸ್ತಿ ಅಂತ ಅನ್ಸುತ್ತೆ. ಕರೆಕ್ಟ್ ಆನ್ಸರ್. ಥ್ಯಾಂಕ್ ಯು ಪುಟ, ಥ್ಯಾಂಕ್ ಯು ಸೋ ಮಚ್. ಓಕೆ, ಥ್ಯಾಂಕ್ ಯು. ಥ್ಯಾಂಕ್ ಯು ಮಾ.
ಎಸ್ ವೀಕ್ಷಕರೇ, ಸೊ ನಾನಾಗಲೇ ಮಠಮಾನ್ಯಗಳ ಬಗ್ಗೆ ಹೇಳುವಾಗ ಒಂದು ಹೆಮ್ಮೆಯ ವಿಚಾರವನ್ನು ಹೇಳ್ತಾ ಇದ್ದೀನಿ. ಸೊ ನಮ್ಮ ಪುತ್ತೂರು ಮಠ ಅಂತ ಅನಿಸುತ್ತೆ ಹೆಚ್ಚು ಕಡಿಮೆ 30 ಕೋಟಿ ರೂಪಾಯಿನ ನಮ್ಮ ಒಂದು ಆರ್ಮಿ ಯೋಧರ ಫಂಡ್ಗೆ ಕೊಟ್ಟಿದ್ದಾರೆ. ಸೊ ಅವ್ರಿಗೆ ಹಾರ್ದಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ಇನ್ನೊಂದು ಕರೆ ಬರ್ತಿದೆ, ಅವ್ರ ಜೊತೆ ಮಾತಾಡೋಣ. ನಮಸ್ತೆ ದಾವಣಗೆರೆ. ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಸುಧಾ ಅಂತೇಳಿ ಸರ್. ಸುಧಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿಮ್ಮ? ಕಾಶಿಪುರ ಸರ್. ಕಾಶಿಪುರ. ಹೇಳಿಮ್ಮ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸಂಕಷ್ಟಹರ ಚತುರ್ಥಿಯ ಶುಭಾಶಯ ಸರ್. ಧನ್ಯವಾದಗಳಮ್ಮ. ನಿಮಗೂ ಕೂಡ ಸಂಕಷ್ಟರ ಚತುರ್ಥಿಯ ಹಾರ್ದಿಕ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ಹಾಂ ಸರ್. ಮತ್ತೆ ಯಾರಿಗಾದ್ರೂ ಶುಭಾಶಯ ಹೇಳೋದಿದೆಯಮ್ಮ? V1 ವಾಹಿನಿ ವೀಕ್ಷಕರಿಗೆ ಶುಭಾಶಯ ಸರ್. ಧನ್ಯವಾದಗಳಮ್ಮ. ನಿಮಗೂ ಕೂಡ ಎಲ್ಲರ ಪರವಾಗಿ ನಾನು ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ತಿಂಡಿ ಏನು ತಿಂದ್ರಿ? ತಿಂಡಿ ಇಲ್ಲ ಸರ್, ಇವತ್ತು ಉಪವಾಸ. ಓ, ನಿಮ್ಮದು ಕೂಡ ಉಪವಾಸನಾ? ಸೂಪರ್. ಯಾವ ರೀತಿ ಮಾಡ್ತೀರಿಮ್ಮ ಸಂಕಷ್ಟ ಚತುರ್ದಶಿಯನ್ನು ಹೇಳ್ಬೋದಾ ಕ್ವಿಕ್ಕಾಗಿ ನಮ್ಮ ವೀಕ್ಷಕರಿಗೆ? ಸರ್ ಅದೇ ಇವತ್ತು ನಾವು ನೀರಷ್ಟೇ ಕುಡಿತೀವಿ ಸರ್, ಹಂಗಾಗಿ ಉಪವಾಸ ಇರ್ತೀವಿ. ಆಮೇಲೆ ಇದು ಗಣೇಶಿಗೆ ಇವತ್ತೆಲ್ಲ ಇದು ತೊಳ್ಕೊಂಡು ಅಭಿಷೇಕ ಮಾಡಿ ಮತ್ತ ಅದಕ್ಕೆ ಮೋದಕ ಪ್ರಸಾದ ಮಾಡಿ ಪೂಜೆ ಅದು ಮಾಡ್ತೀವಿ ಸರ್. ಮತ್ತೆ ಗಣೇಶನ ದೇವಸ್ಥಾನಕ್ಕೆ ಹೋಗಿ ಹಣ್ಣು ಕಾಯಿ ಅದು ಮಾಡ್ಸ್ಕೊಂಡ್ ಬರ್ತೀವಿ ಸರ್. ಮತ್ತೆ ಸಾಯಂಕಾಲ ಇವತ್ತಾಗ್ಲೆಲ್ಲ ಉಪವಾಸ ಇದ್ದು ಸಾಯಂಕಾಲ ಚಂದ್ರ ದರ್ಶನ ಮಾಡ್ಕೊಂಡು ಅನ್ನ ಮೊಸರು ಎಡೆ ಮಾಡಿ ಆಮೇಲೆ ಊಟ ಮಾಡ್ತೀವಿ ಸರ್. ಚಂದ್ರ ಈಗ ಮಳೆಗಾಲದಲ್ಲಿ ಕಾಣಲ್ಲ ಸರ್, ಹಂಗಾಗಿ ಅಕ್ಕಿಯಲ್ಲಿ ಚಂದ್ರನ ಬಿಡಿಸ್ತೀವಿ ಸರ್. ಇಲ್ಲ ಅಂದ್ರೆ ಫೋಟೋದಲ್ಲಿ ಈಶ್ವರನ ತಲೆ ಮೇಲೆ ಇರುತ್ತಲ್ಲ ಸರ್ ಚಂದ್ರ, ಅದನ್ನ ನೋಡಿ ಅದಕ್ಕೆ ಪೂಜೆ ಮಾಡ್ಕೊಂಡು ಊಟ ಮಾಡ್ತೀವಿ ಸರ್. ಓಕೆ. ಸೊ ಊಟ ಅಂದರೆ ಏನು ಫಲಹಾರ ಮಾಡ್ತೀರಾ ಅಥವಾ ಅನ್ನ ಊಟ ಮಾಡ್ತೀರಾ? ಅನ್ನ ಊಟ ಮಾಡಬಾರ್ದು ಅಂತಾರೆ ಸರ್, ಮತ್ತೆ ಆಗ್ಲೆಲ್ಲ ಉಪವಾಸ ಇರ್ತೀವಲ್ಲ ಹಂಗಾಗಿ ಅನ್ನ ಸಾಂಬಾರು ಮತ್ತೆ ರೊಟ್ಟಿ ಮುದ್ದೆ ಏನಾದ್ರು ಮಾಡಿದ್ರೆ ಊಟ ಮಾಡ್ತೀವಿ. ಓಕೆ ಓಕೆ. ಸೊ ಆ್ಯಕ್ಚುಲಿ ಬೆಳಗ್ಗೆಯಿಂದ ನೀವು ಉಪವಾಸ ಇರೋದ್ರಿಂದ ಅದು ಅನ್ನ ಮುಸುರೆ ಪದಾರ್ಥಕ್ಕೆ ಸೇರೋದ್ರಿಂದ ಸಾಧ್ಯವಾದಷ್ಟು ಅದನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಸೂಕ್ತ ಅನ್ನೋದು ಒಂದು ಪುರಾಣ ಕಾಲದಿಂದ ಬಂದಿರತಕ್ಕಂಥ ಒಂದು ಪದ್ಧತಿ. ಅದ್ರ ಜೊತೆಗೆ ಈರುಳ್ಳಿ ಬೆಳ್ಳುಳ್ಳಿನೂ ಬಳಸಬಾರ್ದು ಅಂತ ಹೇಳ್ತಾರೆ ಇವತ್ತಿನ ಅಡುಗೆಯಲ್ಲಿ. ಸಾಧ್ಯವಾದಷ್ಟು ಫಲಾಹಾರ ತೊಗೊಳೋಕೆ ಪ್ರಯತ್ನವನ್ನು ಮಾಡಿ. ನೀವು ಚಪಾತಿ ಅಥವಾ ರೊಟ್ಟಿ ರಾಗಿ ಮುದ್ದೆ ತಿಂದರೂ ಪರವಾಗಿಲ್ಲ. ಸೊ ಅನ್ನವನ್ನು ಈರುಳ್ಳಿ ಬೆಳ್ಳುಳ್ಳಿಯನ್ನು ಅವಾಯ್ಡ್ ಮಾಡ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥದ್ದು ಒಳ್ಳೆಯದು. ಆಗಲಿಮ್ಮ. ಸೊ ಆ ವಿಘ್ನೇಶ್ವರ ನಿಮ್ಗೆ ಒಳ್ಳೆಯದನ್ನು ಮಾಡಲಿ. ಎಲ್ಲರಿಗೂ ಕೂಡ ಸಂಕಷ್ಟಹರ ಚತುರ್ಥಿಯ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾನೆ. ಎಲ್ಲರೂ ಕೂಡ ಸಂಕಷ್ಟಿ ಅಂದ್ಬಿಡ್ತಾರೆ, ದಯವಿಟ್ಟು ಹಾಗೆ ಕರಿಬಾರ್ದು ಅದನ್ನು. ಎಸ್, ಒಳ್ಳೇದಾಗ್ಲಿಮ್ಮ. ಸೊ ನಿಮಗೆ ಮತ್ತೊಮ್ಮೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೀನಿ. ಹಾಂ, ಹೇಳಿಮ್ಮ. ಅದು ಮೊರ ಮೊದಲು, ಆಮೇಲೆ ಇದು ಕೋಳಿ ಮೊದಲು ಅಂತ ಸರ್ ನನ್ನ ಇದು. ಹೆಂಗೆ ಅಂದ್ರೆ ಬದುಕಿನಲ್ಲಿ ನಾವು ಹಿರಿಯರನ್ನ ಕೇಳ್ಕೊಂಡು ಅವ್ರ ಅನುಭವದಿಂದ ಜೀವನ ನಡೆಸ್ತಾ ಇರ್ತೀವಿ ಸರ್. ಆಮೇಲೆ ಇದು ಕೆಲಸ ಉದ್ಯೋಗದಲ್ಲಿ ಅಂದ್ರೆ ಸೀನಿಯರ್ಗಳನ್ನ ಅವ್ರನ್ನೆಲ್ಲ ಕೇಳ್ಕೊಂಡು ಅದು ಮುಂದುವರಿಸ್ತಾ ಇರ್ತೀವಿ ಸರ್ ಕೆಲಸ ಉದ್ಯೋಗದಲ್ಲಿ. ಓಕೆ. ಹಾಗಾಗಿ ಮತ್ತೆ ಇದೆ ಮೊರ, ಆಮೇಲೆ ಕೋಳಿ ಅಂತ ಹೇಳ್ತೀವಿ. ಓಕೆ ಓಕೆ. ಅದೇ ಇದು ಪ್ರಕೃತಿಯ ಒಂದು ಇದನ್ನು ಬಲ್ಲವರು ಯಾರೂ ಇಲ್ಲ ಅಲ್ವಾ? ಸೊ ಖಂಡಿತ ನೀವು ಹೇಳಿದ್ದು ಸರಿ ಇರ್ಬೋದು, ನಾನು ಅಲ್ಲಗಳಿತಾ ಇಲ್ಲ ಅದನ್ನು. ಆದರೂ ಕೂಡ ಅದು ಚರ್ಚೆಗೆ ನಿಂತ್ಕೊಂಡಾಗ ಅಥವಾ ಚರ್ಚೆ ಮಾಡೋದಕ್ಕೆ ಹೊರಟ್ರೆ ಕೋಳಿ ಇಲ್ದೇ ಮೊಟ್ಟೆ ಬಂತ ಅಥವಾ ಮೊಟ್ಟೆ ಇಲ್ದೇ ಕೋಳಿ ಬಂತ ಅನ್ನೋ ಪ್ರಶ್ನೆ ಬರುತ್ತೆ. ಬೀಜ ಇಲ್ದೇ ಗಿಡ ಅಥವಾ ಮರ ಹೆಂಗಾಯಿತು ಅಂತ ಪ್ರಶ್ನೆಗಳು ಬರುತ್ತೆ. ಎನಿಹೌ, ನೀವು ಹೇಳಿರತಕ್ಕಂಥ ಉತ್ತರ ಸರಿ ಇರ್ಬೋದು. ಅದೆಲ್ಲದ ಪ್ರಕೃತಿಗೆ ಸಂಬಂಧಪಟ್ಟಿರೋದಾಗಿರ್ತಕ್ಕಂಥ, ಏಕೆಂದರೆ ಪ್ರಕೃತಿಯ ಉಗಮವನ್ನು ನಾವು ಯಾರೂ ಕಂಡಿಲ್ಲ. ಸಾವಿರಾರು ವರ್ಷಗಳ ಹಿಂದೆನೇ ಪ್ರಕೃತಿ ಉಗಮ ಆಗಿದೆ ಅಲ್ವಾ? ಸೊ ಹಾಗಾಗಿ ಯಾವ್ದು ಬೇಕಾದರೂ ಮೊದಲು ಬಂದಿರ್ಬೋದು. ಎನಿಹೌ, ಥ್ಯಾಂಕ್ ಯು ಮಾ ನಿಮ್ಮ ಒಂದು ಪಾರ್ಟಿಸಿಪೇಷನ್ಗೆ ಮತ್ತು ಉತ್ತರ ಕೊಟ್ಟಿದ್ದಕ್ಕೆ. ಸರಿ, ಆಯ್ತು. ಒಳ್ಳೆಯದಾಗಲಿಮ್ಮ, ನಮಸ್ಕಾರ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಸೊ ಉಪವಾಸ ವ್ರತಾಚರಣೆಯನ್ನು ಮಾಡುವಾಗ ನೀವು 3 ರೀತಿಯಲ್ಲಿ ಮಾಡ್ಬೋದು. ಸೊ ಅದ್ರ ಬಗ್ಗೆ ವಿಚಾರ ಮಾಡೋಣ. ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ದಾವಣಗೆರೆ. ಹಲೋ. ಹಲೋ, ನಮಸ್ತೆ ದಾವಣಗೆರೆ. ನಾವು ಚನ್ನಗಿರಿಯಿಂದ. ಚನ್ನಗಿರಿಯಿಂದ. ಹೆಸರಿಲ್ವಾ? ಚೈತ್ರ. ಓಕೆ. ಏನು ಓದ್ತಾ ಇದ್ದೀರಿಮ್ಮ? ಸೆಕೆಂಡ್ PUC. ಸೆಕೆಂಡ್ PUCನ? ನನ್ನ ಚಿಕ್ಕ ಹುಡುಗಿ ಅಂತ ಅಂದ್ಕೊಂಡ್ಬಿಟ್ಟೆ, ಸಾರಿ. ಓಕೆ. ಏನು ಸೆಕೆಂಡ್ PUC ಕಂಪ್ಲೀಟಾ ಅಥವಾ ಈ ವರ್ಷ ಸೆಕೆಂಡ್ PUCನ? ಇವಾಗ ಸೆಕೆಂಡ್ PUC. ವಾವ್, ಸೂಪರ್. ಏನು ತಗೋಬೇಕು ಅಂತಿದ್ದೀರಿ ನೆಕ್ಸ್ಟ್ ಫ್ಯೂಚರ್ PUC ಆದಮೇಲೆ?
ಪ್ಯಾರಾಮೆಡಿಕಲ್. ಓಕೆ, ಏನಾಗಬೇಕು ಅಂತ? ಏನಾದರೂ ಪರವಾಗಿಲ್ಲ, ಪ್ಯಾರಾಮೆಡಿಕಲ್ಲೇ ತಗೋಬೇಕು. ಓಕೆ, ಇವಾಗ ಪಿ ಯು ಸಿಲಿ ಏನು ತೊಗೊಂಡಿದ್ದೀರಿ? ಅಂದರೆ ಕಾಮರ್ಸಾ, ಸೈನ್ಸಾ, ಆರ್ಟ್ಸಾ? ಆರ್ಟ್ಸ್ ಓದ್ತಿದ್ದೀರಾ. ಎಸ್ ಎಲ್ ಸಿ ಎಷ್ಟು ಪರ್ಸೆಂಟೇಜ್ ಆಗಿತ್ತು? ಫಸ್ಟ್ ಪಿ ಯು ಹಾಂ, ಫಸ್ಟ್ ಪಿ ಯು 10th 60. ಓಕೆ, ಸೊ ಆಲ್ ದ ವೆರಿ ಬೆಸ್ಟ್ ಅಪ್ಪ. ಪ್ಯಾರಾಮೆಡಿಕಲ್ ತೊಗೊಂಡು ಚೆನ್ನಾಗಿ ಓದಿ. ಸೊ ನಿಮ್ಮ ಇಷ್ಟದ ಪ್ರಕಾರ ಒಂದು ಒಳ್ಳೆ ಜಾಬ್ ಸಿಗಲಿ. ಓಕೆನಾ? ಸರಿ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸೋಮವಾರ ಒಂದು ಬರ್ಡೇ ಇದೆ. ನಿಮ್ಮ ಬರ್ಡೇನಾ? ಹಾಂ. ಸೊ ಅವಾಗಲೇ ನಿಮ್ಮ ಡ್ಯಾಡಿನ ನನ್ನ ತಂಗಿದು. ನಿಮ್ಮ ತಂಗಿದು? ಓ, ಆವಾಗಲೇ ನಿಮ್ಮ ಅಪ್ಪಾಜಿನ ಕಾಲ್ ಮಾಡಿದ್ದು? ಅಲ್ಲ. ಓಕೆ, ಆವಾಗಲೇ ಯಾರು ಕಾಲ್ ಮಾಡಿದರು, ಸೋಮವಾರ ಬರ್ಡೇ ಇದೆ, ಫೋಟೋ ಕಳಿಸ್ತೀವಿ ಅಂತ ಹೇಳಿದರು. ನಿಮ್ಮ ಮನೆದೇ ಫೋನ್ ಅಂತ ಅಂದ್ಕೊಂಡೆ. ಓಕೆ, ನಿಮ್ಮ ಸಿಸ್ಟರ್ನ ಹೆಸರು ಹೇಳಿ. ಲಕ್ಷ್ಮಿ. ಲಕ್ಷ್ಮಿ. ಹಾಂ. ಓಕೆ, ಅವರು ಕೂಡ ಲಕ್ಷ್ಮಿ ಅಂತಲೇ ಹೇಳ್ದಂಗಿತ್ತು. ಎಸ್, ನೋ ಪ್ರಾಬ್ಲಮ್. ಲಕ್ಷ್ಮಿದು ಫೋಟೋ ಕಳ್ಸಕ್ಕೆ ಹೇಳಿಪ್ಪ, ಅಥವಾ ಫೋಟೋ ಕಳಿಸಿ ಸೋಮವಾರ ಪ್ರಸಾರ ಮಾಡ್ತೀನಿ. ಓಕೆನಾ? ಓಕೆ, ಗಾಡ್ ಬ್ಲೆಸ್ ಯು ಪುಟ. ಕರೆ ಮಾಡಿದ್ದಕ್ಕೆ ಒಳ್ಳೆಯದಾಗಲಿ. ಧನ್ಯವಾದಗಳಮ್ಮ. ಸರಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನಮ್ಮ ಪ್ರೀತಿಯ ಶೃಂಗೇರಿ ಮಠದಿಂದ ಯೋಧರ ಪ್ರಾಣ ಕಾಪಾಡ್ತಕ್ಕಂಥ ಒಂದು ಸೈನ್ಯಕ್ಕೆ 30 ಕೋಟಿ ರೂಪಾಯಿ ನೆರವನ್ನು ನೀಡಿದ್ದಾರೆ. ಸೊ ಆರ್ಥಿಕವಾಗಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ನಮ್ಮ ಶೃಂಗೇರಿಯ ಪೀಠಕ್ಕೆ. ನಾವೆಲ್ಲರೂ ಕೂಡ ಏನು ಪುಟ್ಟದಾಗಿ ಹೋದಾಗ ದೇವಸ್ಥಾನಕ್ಕೆ 11 ರೂಪಾಯಿನೋ 21 ರೂಪಾಯಿ ಕಾಣಿಕೆ ಹಾಕಿರ್ತೀವಲ್ವ, ಅದು ಎಲ್ಲೂ ಕೂಡ ವ್ಯರ್ಥ ಆಗಲಿಲ್ಲ ಅಂಥೇಳಿ ನನಗಂತೂ ತುಂಬ ಹೆಮ್ಮೆಯಿಂದ ಇದನ್ನು ಶೇರ್ ಮಾಡ್ತಾ ಇದ್ದೀನಿ. ಸೊ ಹಾಗಾಗಿ ನಮ್ಮ ಮಠ ಮಂದಿರಗಳಿಗೆ ನಾವು ಯಾವತ್ತೂ ಕೂಡ ಕೈ ಬಿಚ್ಚಿ ಕೊಡೋ ಒಂದು ಮನಸ್ಸನ್ನು ಇಟ್ಕೊಳ್ಳೋಣ ಅಂತ ಹೇಳ್ತಾ ಇನ್ನೊಂದು ಕರೆ ಬರ್ತಾ ಇದೆ. ನಮಸ್ತೆ ಅಮ್ಮ, ಶಾಂತಮ್ಮ ಬಲ್ಲೂರವ್ರು ಕರೆ ಮಾಡಿದ್ದಾರೆ. ಅಮ್ಮ ನಮಸ್ಕಾರ. ನಮಸ್ತೆ ರೀ ತಮ್ಮ. ನಮಸ್ತೆಪ್ಪ. ನಮಸ್ತೆ ಅಮ್ಮ, ಚೆನ್ನಾಗಿದ್ದೀರಾ? ಚೆನ್ನಾಗದವಪ್ಪ. ತಿಂಡಿ ಆಯ್ತಮ್ಮ? ಆಯ್ತ್ರಿ, ಊಟನೇ ಮಾಡಿದ್ವಿ. ಅಮ್ಮ, ನಿಮ್ದಾಯ್ತ್ರ? ನಂದು ಇಲ್ಲಮ್ಮ, ಇವತ್ತು ಸಂಕೇಶ್ವರ ಚತುರ್ದಶಿ ಅಲ್ವಾ, ಉಪವಾಸ. ಅಮ್ಮ ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳ್ಬೇಕಾ? ಶುಭಾಶಯ ಏನಿಲ್ಲಪ್ಪ, ರಕ್ತದ ಹೇಳಿದ್ನೆಲ್ಲ ಹಂಗಿದ್ರೆ ಹೇಳ್ಬೋದಪ್ಪ. ಸಿಕ್ತಾ ಯಾರ್ದಾರ? ಅಮ್ಮ, ರಕ್ತ ಸಿಕ್ಕಿದೆ. ಆಮೇಲೆ ನಾನು ವೈದ್ಯರ ಹತ್ರ ಕೇಳಿದೆ, ಅವರು 70 ವರ್ಷ ಆದ್ಮೇಲೆ ಕೊಡೋದಕ್ಕೆ ಬರಲ್ಲ ಅಂತ ಹೇಳಿದ್ರು ಅಮ್ಮ. ನಮಗೊಂದು ಆಶೆ ಇತ್ತಪ್ಪ, ಅನ್ನೋದೊಂದು. ಖಂಡಿತ ಅಮ್ಮ, ಬಟ್ ವೈದ್ಯರು ಅದಕ್ಕೆ ಬರೋದಿಲ್ಲ ಅಂತ ಹೇಳಿದ್ರಿಂದ ಕ್ಷಮೆ ಇರಲಿ ಅಮ್ಮ. ಅದನ್ನು ತಗೊಂಡು ಇನ್ನೊಬ್ಬರಿಗೆ ಟ್ರಾನ್ಸ್ಫರ್ ಮಾಡೋಕ್ಕೂ ಬರೋದಿಲ್ವಂತೆ. ಹಾಗಾಗಿ ರಕ್ತ ತಗೊಂಡ್ರು ಕೂಡ ಸುಮ್ಮನೆ ಪ್ರಯೋಜನಕ್ಕೆ ಬರೋಲ್ಲ ಅದು. ಹಾಗಾಗಿ ಕ್ಷಮೆ ಇರಲಿ ಅಮ್ಮ, ಬೇಜಾರು ಮಾಡ್ಕೋಬೇಡಿ ಆಯ್ತಾ? ನೀವು ಕೊಡಬೇಕು ಅನ್ನೋ ಒಂದು ದೊಡ್ಡ ಮನಸ್ಸಿದೆ ಅಲ್ಲ, ಅದು ಖಂಡಿತ ಭಗವಂತನಿಗೆ ಇಷ್ಟ ಆಗತ್ತೆ. ಏನು ಚಿಂತೆ ಮಾಡಬೇಡಿ. ನಾವು ದಾನ ಮಾಡ್ಬೇಕು ಅನ್ನೋದೊಂದು ಆಸೆ ಅಪ್ಪ ನಮಗೆ. ಆಗ್ಲಿಮ್ಮ, ತುಂಬಾ ಸಂತೋಷ. ಅದೇ ದೈವನ ದಾನ ಮಾಡಿದೇನಲ್ಲ, ಆಮ ನಾವು ಹೋಗೋವರೆಗೆ ಇದನ್ನ ದಾನ ಮಾಡ್ಕೊಂತ ಹೋಗೋಣ ಅನ್ನೋದೊಂದು. ಇದಕ್ಕೆ ಬಿಟ್ಟು ಮತ್ತೆ ಬೇರೆ ಏನಾರ ನಮ್ಗೆ ಹೇಳ್ಬೇಕ್ರಿ. ಆಯ್ತಮ್ಮ, ಆಯ್ತು, ಖಂಡಿತ ಹೇಳ್ತೀನಿಮ್ಮ. ಇನ್ನೂ ಒಂದ್ ಏನಾರ ದಾನ ಮಾಡೋದಂದ್ರೆ ಹೇಳ್ರಿ. ಆಗ್ಲಿಮ್ಮ, ಬಹಳ ಖುಷಿ ಆಗತ್ತೆ. ನಿಮ್ಮ ಒಂದು ಮನಸ್ಸಿಗೆ ನನಗೆ ಕೃತಜ್ಞತಾಪೂರ್ವಕ ನಮಸ್ಕಾರಗಳನ್ನ ಹೇಳ್ತಾ ಇದ್ದೀನಿಮ್ಮ. ತಿಂಡಿ ಆಯ್ತಮ್ಮ? ಊಟನೇ ಆಯ್ತು ಅಂದ್ರೆ ಅಲ್ವಾ? ಆಯ್ತಪ್ಪಾಜಿ, ಆಯ್ತು. ಆಯ್ತು ಆಯ್ತು, ಹಿಂಗೆ ಆರೋಗ್ಯವಾಗಿರಿಮ್ಮ, ನಗ್ನಗ್ತಾ ಖುಷಿ ಖುಷಿಯಾಗಿರಿಮ್ಮ. ಒಳ್ಳೇದಾಗ್ಲಿ ಅಮ್ಮ. ನಮಸ್ಕಾರ ಅಮ್ಮ. ನಮಸ್ತೆ ಅಮ್ಮ. ಆಯ್ತಪ್ಪ. ಎಸ್ ವೀಕ್ಷಕರೇ, ಇವತ್ತು ಸಾಕಷ್ಟು ಜನ ಹುಟ್ಟುಹಬ್ಬಕ್ಕೆ ಹಾರ್ದಿಕ ಶುಭಾಶಯಗಳನ್ನು ತಿಳಿಸಿದ್ದಾರೆ. ಸೊ ಅವರೆಲ್ಲರೂ ಕೂಡ ನಾನು ಅವರ ಹೆಸರುಗಳನ್ನ ಒಮ್ಮೆ ಹೇಳ್ಬಿಡ್ತೀನಿ. ಸೊ ತಿಪ್ಪೇಶ್ ದೇವರಹಳ್ಳಿಯಿಂದ 14 ವರ್ಷ ಇವ್ರದ್ದು ವೆಡ್ಡಿಂಗ್ ಆ್ಯನಿವರ್ಸರಿ ಇದೆ. ತಾರಾ ತಿಪ್ಪೇಶ್ ಅವ್ರದ್ದು, ಅವ್ರಿಗೆ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಅದೇ ಕುಮಾರ್ ಅವ್ರ ಹುಟ್ಟುಹಬ್ಬ ಇದೆ, ಅವ್ರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ಹೇಳ್ತಾ ಇದ್ದೀನಿ. ನೀಲಮ್ಮ ಚನ್ನಬಸಪ್ಪ ಅವ್ರದ್ದು ಆ್ಯನಿವರ್ಸರಿ ಇದೆ, ಅವ್ರಿಗೂ ಕೂಡ ಮಗ, ಸೊಸೆ, ಮಗಳು, ಅಳಿಯ, ತಂಗಿ, ಮೊಮ್ಮಕ್ಕಳು, ಕಶಿಕಾ, ಕ್ರಿಯಾ ಅವರೆಲ್ಲರೂ ಕೂಡ, ಚಿಕ್ಕಪ್ಪ, ಚಿಕ್ಕಮ್ಮಂದರು, ಅಣ್ಣ, ಅತ್ತಿಗೆ ಇವರೆಲ್ಲರೂ ಕೂಡ ಶುಭಾಶಯಗಳನ್ನ ಹೇಳಿದ್ದಾರೆ. ಅವರು ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನ ಹೇಳ್ತಾ ಇದ್ದೀನಿ. ಅದೇ ರೀತಿ ಮೋಕ್ಷ ಅವರು KH 510 ಮಾರ್ಕ್ಸ್ಗಳನ್ನು ತೆಗೆದುಕೊಂಡಿದ್ದಾರೆ, 81.6% ತೊಗೊಂಡಿದ್ದಾರೆ. ಅವ್ರಿಗೂ ಕೂಡ ಹಾರ್ದಿಕವಾಗಿ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಸೊ ಅದ್ರ ಜೊತೆಗೆ ಇನ್ನೊಂದು ವಿಶೇಷವಾಗಿ ಅನೌನ್ಸ್ಮೆಂಟ್ ಮಾಡಿದ್ದಾರೆ ರಾಜ್ಯ ಸರ್ಕಾರದಿಂದ. ಸಾಮೂಹಿಕ ವಿವಾಹದಲ್ಲಿ ಏನಾದರೂ ಮದುವೆ ಆಗಿದ್ದೇ ಆದರೆ 50,000 ರೂಪಾಯಿ ಪ್ರೋತ್ಸಾಹ ಧನವನ್ನು ನೀಡ್ತೀವಿ ಅಂತ ಹೇಳಿದ್ದಾರೆ. ಸೊ ತುಂಬ ಒಂದು ಒಳ್ಳೆಯ ಯೋಜನೆ. ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಈ ಆದೇಶವನ್ನು ಹೊರಡಿಸಿದ್ದಾರೆ.
ಸೊ ಇದು ಕರ್ನಾಟಕದ ನಿವಾಸಿಯಾಗಿದ್ದರೆ ಮಾತ್ರ ಆಗತ್ತೆ ಅಂತೇಳಿ ಹೇಳಿದ್ದಾರೆ. ಸೊ ಇದರ ಬಗ್ಗೆ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣ ಇಲಾಖೆಯಿಂದ ಪಡೆದುಕೊಳ್ಳಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಅದೇ ರೀತಿ ಜೂನ್ 8ಕ್ಕೆ ಭಾರತದ ಶುಭಾಂಶು ಶುಕ್ಲಾ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೊರಡೋದಕ್ಕೆ ತಯಾರಿಯನ್ನು ನಡೆಸಿದ್ದಾರೆ. ಸೊ ಇದು ನಿಜಕ್ಕೂ ಕೂಡ ಒಂದು ಖುಷಿಯ ವಿಚಾರ. ಅದೇ ರೀತಿ ಇಂಡಿಯನ್ ಗ್ರ್ಯಾಂಡ್ ಮಾಸ್ಟರ್ 86ನೇ ಗ್ರ್ಯಾಂಡ್ ಮಾಸ್ಟರ್ ಆಗಿ ಶ್ರೀಹರಿ ಎಲ್ಆರ್ ಅವರು ಆಯ್ಕೆಯಾಗಿದ್ದಾರೆ. 10 ವರ್ಷದ ಶ್ರೀಹರಿ ಎಲ್ಆರ್ ಚೆಸ್ ಚಾಂಪಿಯನ್ಶಿಪ್ ಆಗಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದಾರೆ. ಹಾರ್ದಿಕವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಶ್ರೀಹರಿ ಅವರಿಗೆ. ಸೊ ಜೋಗದ ಜಲಪಾತದಲ್ಲಿ ಸಾಕಷ್ಟು ಅಭಿವೃದ್ಧಿ ಕಾರ್ಯಗಳು ನಡೀತಾ ಇದೆ ಅಂತಕ್ಕಂಥದ್ದು ತುಂಬ ಹೆಮ್ಮೆಯ ವಿಚಾರ. ಸೊ ಪ್ರವಾಸಿಗರಿಗೆ ಇನ್ನಷ್ಟು ಒಳ್ಳೆಯದು ಆಗತ್ತೆ, ಈ ಮೂಲಕ ಪ್ರವಾಸಕ್ಕೆ ಹೋಗೋದಕ್ಕೆ ಸುಲಭ ಆಗುತ್ತೆ ಅಂಥೇಳಿ ನಾನು ಕೂಡ ಭಾವಿಸ್ತಿದ್ದೀನಿ. ಅದೇ ರೀತಿ ಜೂನ್ ತಿಂಗಳಿನಿಂದ ಅಂಗೈನಲ್ಲೇ ಎಲ್ಲ ಸಿಗುತ್ತಂತೆ ಕಂದಾಯ ಇಲಾಖೆಯ ದಾಖಲೆಗಳು. ಹಾಗಂತ ಕಂದಾಯ ಇಲಾಖೆ ಸಚಿವರಾಗಿರ್ತಕ್ಕಂಥ ಶ್ರೀ ಕೃಷ್ಣ ಬೈರೇಗೌಡರು ದಾವಣಗೆರೆಯ ಪ್ರವಾಸದಲ್ಲಿ ಆ ಮಾಹಿತಿಯನ್ನು ಹಂಚಿಕೊಂಡಿದ್ದಾರೆ. ಸೊ ಇನ್ನೊಂದು ಕರೆ ಬರ್ತಾ ಇದೆ, ನೋಡೋಣ. ನಮಸ್ತೆ ದಾವಣಗೆರೆ. ಹಲೋ ಹಲೋ, ನಮಸ್ತೆ. ನಮಸ್ತೆ ಸರ್. ನಮಸ್ತೆ ಅಮ್ಮ, ಹೇಳಿ ತಮ್ಮ ಹೆಸರು? ಇಂದಿರಾ ಅಂತ. ಇಂದಿರಾ, ಎಲ್ಲಿಂದ ಕರೆ ಮಾಡ್ತಿದ್ದೀರಿಮ್ಮ? ದಾವಣಗೆರೆ ಸರ್. ದಾವಣಗೆರೆಯಿಂದ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಸರ್, ಮೇ 21ಗೆ ನಮ್ಮ ಮಗಳದು ಹುಟ್ಟುಹಬ್ಬ ಇದೆ. ಮೇ 21. ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ. ವಿಶ್ ಮಾಡ್ಬೇಕಾಯ್ತು ಸರ್. ಓಕೆ, ಟಿ ವಿ ವ್ಯಾಲ್ಯೂಮ್ ಮ್ಯೂಟ್ ಮಾಡಿ ಮೊದಲು. ಟಿ ವಿ ವ್ಯಾಲ್ಯೂಮ್ ಮೊದಲು ಮ್ಯೂಟ್ ಮಾಡಿ. ಆಯ್ತು ಸರ್, ಮಾಡಿದ್ದೇನೆ. ಹೇಳಿ, ಸೃಷ್ಟಿ ಅಂತನಾ? ಅಲ್ಲ ಸರ್, ತನುಶ್ರೀ ಅಂತ ಸರ್. ತನುಶ್ರೀ, ಓಕೆಮ್ಮ. ಖಂಡಿತ ತನುಶ್ರೀ ಅವರಿಗೆ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳನ್ನು ತಿಳಿಸ್ತಾ ಇದ್ದೀನಿ. ಆ ಭಗವಂತ ಅವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲವನ್ನು ನೀಡಿ ಕಾಪಾಡಲಿ ಅಮ್ಮ. ಓಕೆ ಸರ್, ಥ್ಯಾಂಕ್ ಯು ಸರ್. ಧನ್ಯವಾದಗಳು ಅಮ್ಮ ಕರೆ ಮಾಡಿದ್ದಕ್ಕೆ. ಹೀಗೆ ಕರೆ ಮಾಡ್ತಾರೆ ಅಮ್ಮ, ಒಳ್ಳೆಯದಾಗಲಿ. ಓಕೆ ಸರ್. ಓಕೆ ಓಕೆಮ್ಮ, ನಮಸ್ತೆ. ಎಸ್ ವೀಕ್ಷಕರು, ಅದೇ ರೀತಿ ರೈಲ್ವೆಯಲ್ಲಿ ಬೃಹತ್ ಉದ್ಯೋಗಾವಕಾಶ ನೀಡಲಾಗ್ತಾ ಇದೆ. ಸೊ 9,970 ಹುದ್ದೆಗಳ ಭರ್ತಿಗಾಗಿ ಅರ್ಜಿಯನ್ನು ಕರೆದಿದ್ದಾರೆ. ಸೊ ದಯವಿಟ್ಟು ಯಾರೆಲ್ಲರೂ ರೈಲ್ವೆ ಇಲಾಖೆಯ ಒಂದು ಜಾಬ್ನ ನಿರೀಕ್ಷೆಯಲ್ಲಿದ್ದೀರಿ, ಅವರು ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಇನ್ನೊಂದು ಕರೆ ಬರ್ತಿದೆ, ನೋಡೋಣ ಯಾರ್ದು ಅಂತ. ನಮಸ್ತೆ ದಾವಣಗೆರೆ. ನಮಸ್ತೆ, ಹೇಳಿ ತಮ್ಮ ಹೆಸರು? ನನ್ನ ಹೆಸರು ಮನೋಜ್ ಸರ್. ಮನೋಜ್, ಎಲ್ಲಿಂದ ಕರೆ ಮಾಡ್ತಿದ್ದೀರಿಪ್ಪ? ಸರ್, ನಾನು ದಾವಣಗೆರೆಯಿಂದ ಸರ್. ದಾವಣಗೆರೆಯಿಂದ. ಹೇಳಿ, ಯಾರಿಗಾದ್ರೂ ಶುಭಾಶಯ ಹೇಳಬೇಕಾ? ಇಲ್ಲ ಸರ್. ಓಕೆ, ಏನು ಓದ್ತಾ ಇದ್ದೀರಿ? ಸರ್, ನಾವು ಡಿಗ್ರಿ ಫೈನಲ್ ಇಯರ್ ಸರ್. ಡಿಗ್ರಿ ಏನು ಯಾವುದು? ಬಿ ಎನಾ, ಬಿ ಕಾಮಾ, ಬಿ ಎಸ್ ಸಿನಾ? BCA. BCA. ಓಕೆ, ಏನಾಗಬೇಕು ಅಂತ ಮುಂದೆ? ಸರ್, ನಾವು IT ಫೀಲ್ಡಿಗೆ ಹೋಗ್ಬೇಕಂತಿದ್ದೀವಿ. IT ಫೀಲ್ಡ್ಗೆ ಹೋಗ್ಬೇಕು ಅಂತಿದ್ದೀರಾ? ಓಕೆ, ಆಲ್ ದಿ ವೆರಿ ಬೆಸ್ಟ್, ಒಳ್ಳೆಯದಾಗಲಿ. ಸರ್, ನಿಮಗೊಂದು ಕ್ವಶನ್. ನನಗೆ ಪ್ರಶ್ನೆನಾ? ನನಗೆ ಉತ್ತರಗಳಷ್ಟು ಗೊತ್ತಿಲ್ಲ, ಪ್ರಯತ್ನ ಮಾಡ್ತೀನಿ, ಹೇಳಿಪ್ಪ. ಯಾವ ದೇಶವು ಅತಿ ಚಿಕ್ಕದಾದ ಸಂವಿಧಾನವನ್ನು ಹೊಂದಿದೆ? ಯಾವ ದೇಶವು ಅತಿ ಚಿಕ್ಕದಾದ ಸಂವಿಧಾನವನ್ನು ಹೊಂದಿದೆ? ಕೆನಡಾನಾ? ಅಲ್ಲ. ಓಕೆ, ಆಪ್ಷನ್ಸ್ ಏನಿದೆ ಹೇಳ್ಬಿಡಿ. ಇಂಡೋನೇಷ್ಯಾ, ಟರ್ಕಿ, ಕೆನಡಾ, ಮಾಲ್ಡೀವ್ಸ್. ಮಾಲ್ಡೀವ್ಸ್ ಇರಬೇಕು ಮೋಸ್ಟ್ಲಿ. ಅಲ್ಲ, ಇಂಡೋನೇಷ್ಯಾ. ಇಂಡೋನೇಷ್ಯಾನಾ? ಓಕೆ ಓಕೆ, ಸರ್. ಥ್ಯಾಂಕ್ ಯು ಸೊ ಮಚ್ ಬಾ. ಒಂದು ಒಳ್ಳೆ ಪ್ರಶ್ನೆನ ಕೇಳಿದ್ರಿ. ಅತಿ ಚಿಕ್ಕ ಸಂವಿಧಾನವನ್ನು ಹೊಂದಿರತಕ್ಕಂಥದ್ದಲ್ವಾ? ಸರ್, ಅತಿ ಚಿಕ್ಕ ಸಂವಿಧಾನ ಹೊಂದಿರೋದಲ್ವಾ ನೀವು ಹೇಳಿದ್ದು? ಎಸ್ ಸರ್. ಓಕೆ ಓಕೆ, ಥ್ಯಾಂಕ್ ಯು ಸೊ ಮಚ್ ಪಾ ಒಂದು ಪ್ರಶ್ನೆನ ಕೇಳಿದ್ದಕ್ಕೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಪಾ, ಒಳ್ಳೆಯದಾಗಲಿ, ಆಲ್ ದ ವೆರಿ ಬೆಸ್ಟ್. ಓಕೆ, ಥ್ಯಾಂಕ್ ಯು. ಯಾ, ಥ್ಯಾಂಕ್ ಯು ಪಾ, ನಮಸ್ತೆ. ಎಸ್, ಅದೇ ರೀತಿ ಕರ್ನಾಟಕಕ್ಕೆ ಒಂದು ಗುಡ್ ನ್ಯೂಸ್ ಹೇಳಿದ್ದಾರೆ ನಮ್ಮ ರೈಲ್ವೆ ಸಚಿವರಾಗಿರ್ತಕ್ಕಂಥ ಸೋಮಣ್ಣನವರು. 2 ಹೊಸ ರೈಲು ಮಾರ್ಗಗಳನ್ನು ಘೋಷಣೆ ಮಾಡಿದ್ದಾರೆ. 235 ಕಿಲೋಮೀಟರ್ ದೂರ 6 ಜಿಲ್ಲೆಗಳಿಗೆ ಇದರಿಂದ ಅನುಕೂಲ ಆಗುತ್ತೆ ಅಂತೇಳಿ ಹೇಳಲಾಗ್ತದೆ. ಸೊ ಇನ್ನು ಅಧಿಕೃತವಾಗಿ ಮಾಹಿತಿ ಹೊರಬರಬೇಕಾಗಿದೆ, ಬಂದ ತಕ್ಷಣ ತಿಳಿಸ್ತೀನಿ. ಸೊ ಏನು ನಮ್ಮ ಪುಲ್ವಾಮಾ ಅಟ್ಯಾಕ್ ಮಾಡಿದ್ರು, ಕಾಶ್ಮೀರದ ಒಂದು ಪುಲ್ವಾಮಾದಲ್ಲಿ ಅಟ್ಯಾಕ್ ಆಗಿತ್ತು ಉಗ್ರರು. ಆ ಒಂದು 6 ಜನ ಉಗ್ರರಲ್ಲಿ 2 ದಿವಸದ ಘಟನೆ ನಡೆದ 2 ದಿವಸದ ನಂತರನೇ 3 ಉಗ್ರರನ್ನ ಹೊಡೆದಾಕಿದ್ರು. ನಿನ್ನೆ ಉಳಿದಿರ್ತಕ್ಕಂಥ 3 ಉಗ್ರರನ್ನ ಹೊಡೆದಾಕೋದ್ರ ಮೂಲಕ ಆ 6 ಉಗ್ರರನ್ನು ಸಂಪೂರ್ಣವಾಗಿ ನಿರ್ನಾಮ ಮಾಡಲಾಗಿದೆ. ಸೊ ಭಾರತದ ಸುದ್ದಿಗೆ ಬಂದರೆ ಯಾರನ್ನೂ ಬಿಡಲ್ಲ ಅಂತಕ್ಕಂಥದ್ದು ಮತ್ತೊಮ್ಮೆ ಪ್ರೂವ್ ಆಗಿದೆ. ಸೊ ನಿಜಕ್ಕೂ ಕೂಡ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೀವಿ. ಅದೇ ರೀತಿ ರಾಜನಾಥ್ ಸಿಂಗ್ ಅವರು ಕೂಡ ಅತ್ಯಂತ ಕಟುವಾಗಿರ್ತಕ್ಕಂಥ ಶಬ್ದದಲ್ಲಿ ಟೀಕೆ ಮಾಡಿದ್ದಾರೆ. ಅದೇ ರೀತಿ ಹರಿಹರ ಮತ್ತು ಜಗಳೂರಿನಲ್ಲಿ ಗೌರವ ಧನದ ಆಧಾರದ ಮೇಲೆ ತಾತ್ಕಾಲಿಕ ಸೇವೆಯನ್ನು ಪಡೀಲಿಕ್ಕೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ. ಸ್ವಚ್ಛ ಭಾರತ್ ಅಭಿಯಾನದಡಿ ಕಾರ್ಮಿಕರನ್ನು ನೇಮಕ ಮಾಡಿಕೊಳ್ತಾ ಇದ್ದಾರೆ. ಸೊ ಆಸಕ್ತರು ಅದಕ್ಕೆ ಅರ್ಜಿಯನ್ನು ಹಾಕ್ಬೋದು ಅಂತ ನಾನು
ಕೇಳ್ಕೊಳ್ತಾ ಇದ್ದೀನಿ. ಸೊ ಅದಾದ ನಂತರ ದಾವಣಗೆರೆ ಜಿಲ್ಲೆಯಲ್ಲಿ ಪಹಣಿಯನ್ನು ತುಂಬ ಜನ ಮಿಸ್ ಮಾಡ್ಕೊಳ್ತಾ ಇದ್ದಾರೆ ಅಂತೇಳಿ ಹೇಳಲಾಗ್ತದೆ. ಸೊ ದಯವಿಟ್ಟು ಹೋಗ್ಬಿಟ್ಟು ಯಾರ್ಯಾರು ಪಹಣಿಯಲ್ಲಿ ಹೆಸರು ಸರಿಯಾಗಿದೆಯಾ ಇಲ್ವಾ ಅದನ್ನು ಒಂಚೂರು ಚೆಕ್ ಮಾಡ್ಕೊಳ್ಳಿ ಅಂಥೇಳಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಏಕೆಂದರೆ 96,000ಕ್ಕಿಂತ ಹೆಚ್ಚು ಆಸ್ತಿ ಇನ್ನೂ ಮೃತರ ಹೆಸರಿನಲ್ಲಿದೆ ಅಂತೆ. ಸೊ ದಯವಿಟ್ಟು ಅದನ್ನೆಲ್ಲ ವಾರಸುದಾರರು ಸರಿಯಾದ ರೀತಿಯಿಂದ ವರ್ಗಾವಣೆ ಮಾಡಿಸ್ಕೊಂಬಿಡಿಪ್ಪ. ಮತ್ತು ಇನ್ಯಾರಾದರೂ ಅದಕ್ಕೆ ಕೈ ಹಾಕ್ಬಿಟ್ರೆ ಕಷ್ಟ. ಅದೇ ರೀತಿ IDBI ಬ್ಯಾಂಕ್ನಲ್ಲಿ 676 ಹುದ್ದೆಗಳಿಗೆ ಅರ್ಜಿಯನ್ನು ಆಹ್ವಾನ ಮಾಡಿದ್ದಾರೆ. ಸೊ ಆಸಕ್ತರು ಯಾರಿದೆ ದಯವಿಟ್ಟು ಅದಕ್ಕೆ ಅರ್ಜಿಯನ್ನು ಹಾಕ್ಕೊಳ್ಳಿ ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸೊ ಇದಿಷ್ಟು ಇವತ್ತಿನ ಕಾರ್ಯಕ್ರಮ ಆಗಿತ್ತು. ಸೊ ಎಂದಿನಂತೆ ಲೋಕ ಸಮಸ್ತ ಸುಖಿನೋ ಭವಂತು, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಲೋಕ ಸನ್ಮಂಗಲಾನಿ ಭವಂತು ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಮತ್ತು ಎಂದಿನಂತೆ ನಾಳೆ ಶನಿವಾರ ಸೊ ವೀಕೆಂಡ್ ನಮಸ್ತೆ ದಾವಣಗೆರೆ ಕಾರ್ಯಕ್ರಮದಲ್ಲಿ ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ. ಸೊ ಅಲ್ಲಿವರೆಗೂ ಎಲ್ಲರೂ ನಗ್ನಗ್ತಾ ಇರಿ, ಸಂತೋಷವಾಗಿರಿ ಅಂತ ಕೇಳ್ಕೊಳ್ತಾ ಎಲ್ರಿಗೂ ಒಳ್ಳೆಯದಾಗಲಿ. ಶುಭಮಸ್ತು. ನಮಸ್ಕಾರ.